10th ಸ್ಟ್ಯಾಂಡರ್ಡ್ ಚಾಪ್ಟರ್ 10 ದಿ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಆಫ್ 20th ಸೆಂಚುರಿ. ನೋಡಿರಿ, ಏನು ಚಾಪ್ಟರ್ ಹೆಸರು, ಏನೇನು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂದರೆ ಏನು, 20th ಸೆಂಚುರಿ ಅಂದರೆ ಏನು ಅಂತ ಹೇಳ್ತೀನಿ. ನೋಡಿ, ಮೊದಲನೇದಾಗಿ ಸೆಂಚುರಿ ಅಂದರೆ ಶತಮಾನ, ಅಂದರೆ 100 ವರ್ಷಗಳ ಪೀರಿಯಡ್ ಏನಿರುತ್ತೆ ಇದನ್ನು ಸೆಂಚುರಿ ಅಂತೀವಿ. ಅದೇ ರೀತಿ ಡೆಕೇಡ್ ಅಂದರೆ 10 ವರ್ಷ ಅಂತ. ಸೊ ಸೆಂಚುರಿ ಅಂದರೆ ನಿಮ್ಗೆ ಗೊತ್ತಾಯಿತು 100 ವರ್ಷ. ಸೊ ವಾಟ್ ಈಸ್ 20th ಸೆಂಚುರಿ? 20ನೇ ಶತಮಾನ ಅಥವಾ 20ನೇ ಸೆಂಚುರಿ ಅಂದರೆ ಏನು? 1900ನೇ ಇಸ್ವಿಯಿಂದ ಹಿಡಿದು 1999ನೇ ಇಸ್ವಿವರೆಗೂ 100 ವರ್ಷ ಏನಿದೆ ಇದನ್ನು ನಾವು 20th ಸೆಂಚುರಿ ಅಂತೀವಿ. ಸೊ ಈ ಟಾಪಿಕ್ ಅಲ್ಲಿಗೆ ಏನು ಅರ್ಥ ಆಯ್ತು ನಿಮಗೆ? ಈ 20th ಸೆಂಚುರಿಯಲ್ಲಿ ನಡೆದಂಥ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಏನು ಅಂತ ಈ ಚಾಪ್ಟ್ರಲ್ಲಿ ನೀವು ತಿಳ್ಕೊಳ್ತಾ ಇದ್ದೀರಾ. ಅಂದರೆ ಏನೇನು ದೇಶಗಳ ಮಧ್ಯೆ ಯುದ್ಧಗಳಾಗಿದ್ದಿರ್ಬೋದು, ರೆವಲ್ಯೂಷನ್ಗಳಾಗಿದ್ದಿರ್ಬೋದು, ಅದ್ರ ಬಗ್ಗೆ ನಾವಿಲ್ಲಿ ನೋಡೋಣ. ಸೊ ಕಮಿಂಗ್ ಟು ದಿ ಆಬ್ಜೆಕ್ಟಿವ್ಸ್, ಅಂದರೆ ಏನೇನು ಕಲಿತೀವಿ ಇದರಲ್ಲಿ? ನೋಡಿ, ಪ್ರಪಂಚದಲ್ಲಿ 2 ಯುದ್ಧಗಳು ನಡೆಯುತ್ತೆ, ಮಹಾಯುದ್ಧ ಅಂತ. ಅದರಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಒಂದು. ಸೊ ಆ ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ ತಿಳ್ಕೊಳ್ತೀವಿ. ನೆಕ್ಸ್ಟ್ ಬಂದು ರಷ್ಯಾದಲ್ಲಿ ಒಂದು ರೆವಲ್ಯೂಷನ್ ನಡೆಯುತ್ತೆ, ಅಂದರೆ ಜನಗಳೆಲ್ಲ ದಂಗೆ ಇದ್ದು ರಾಜನ ಸಾಯಿಸಿ ಇವರು ಒಂದು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ. ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ತೀವಿ. ನೆಕ್ಸ್ಟ್ ಬಂದು ರೈಸ್ ಆಫ್ ಡಿಕ್ಟೇಟರ್ಸ್. ನಿಮಗೆ ಹಿಟ್ಲರ್ ಬಗ್ಗೆ ಗೊತ್ತು, ಅದೇ ರೀತಿ ಬೇರೆಯವರು ಇದ್ದಾರೆ, ಮುಸೋಲಿನಿ, ಸ್ಟಾಲಿನ್, ಫ್ರಾಂಕೋ, ಲೆನಿನ್, ಈ ಥರ ಬೇರೆ ಬೇರೆ ಡಿಕ್ಟೇಟರ್ಸ್ಗಳ ಬಗ್ಗೆ ಕೂಡ ನಾವು ನೋಡೋಣ. ಆಮೇಲೆ ನಾನು 2 ಯುದ್ಧಗಳು ಅಂತ ಹೇಳಿದ್ನಲ್ಲ, ಅದರಲ್ಲಿ ಮೊದಲನೇ ಫಸ್ಟ್ ವರ್ಲ್ಡ್ ವಾರ್ ಆಗಿತ್ತು. ನೆಕ್ಸ್ಟ್ ಬಂದು ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನೆಕ್ಸ್ಟ್ ಚೈನೀಸ್ ರೆವಲ್ಯೂಷನ್, ಅಂದರೆ ಚೈನಾದಲ್ಲಿ ಕೂಡ ಒಂದು ರೆವಲ್ಯೂಷನ್ ಆಗಿ ಕಮ್ಯುನಿಸ್ಟ್ಗೂ ಮತ್ತು ನ್ಯಾಷನಲಿಸ್ಟ್ಗೂ ಮಧ್ಯೆ ಗಲಾಟೆ ಆಗುತ್ತೆ, ಅದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಬಂದು ಕೋಲ್ಡ್ ವಾರ್. ಕೋಲ್ಡ್ ವಾರ್ ಅಂತ ಹೇಳಿದ್ರೆ ಅಮೆರಿಕಾಗೂ ಮತ್ತು ರಷ್ಯಾಗೂ ಮಧ್ಯದಲ್ಲಿ ನಡೆಯುವಂಥ ಒಂದು ಯುದ್ಧ. ಡೈರೆಕ್ಟಾಗಿ ಫೈಟ್ ಮಾಡಲ್ಲ, ಇಂಡೈರೆಕ್ಟಾಗಿ ಫೈಟ್ ಮಾಡ್ತಾರೆ, ಅದ್ರ ಬಗ್ಗೆ ನೋಡೋಣ. ಆ್ಯಂಡ್ ಲಾಸ್ಟ್ ದಿ ರೈಸ್ ಆಫ್ ಅಮೆರಿಕಾ. ನೋಡಿ, ಈ ಒಂದು 1900s ಏನು ಶುರುವಾಯಿತು ಅಥವಾ ಈ 20th ಸೆಂಚುರಿ ಶುರುವಲ್ಲಿ ಅಮೆರಿಕ ಏನು ಅಂಥ ಸ್ಟ್ರಾಂಗ್ ಕಂಟ್ರಿ ಆಗಿರಲಿಲ್ಲ, ಎಕನಾಮಿಕಲಿ ಆಗಿರ್ಬೋದು ಅಥವಾ ಮಿಲಿಟ್ರಿ ಆಗಿರ್ಬೋದು. ಆದರೆ ಈ ಒಂದು 2 ವರ್ಲ್ಡ್ ವಾರ್ ಮುಗಿಸಿ ಕೋಲ್ಡ್ ವಾರ್ ಎಂಡ್ ಆಗೋಷ್ಟರಲ್ಲಿ ಈಗ ನೋಡಿದ್ರೆ ನಾವು ಫುಲ್ ಇಡೀ ಪ್ರಪಂಚದಲ್ಲೇ ತುಂಬ ಬಲಿಷ್ಠವಾದ ದೇಶ ಯಾವುದು ಅಂದರೆ ಅಮೆರಿಕ ಅನ್ನೋಂಗಾಗಿದೆ. ಈ ಥರ ಯಾವ ರೀತಿ ಅಮೆರಿಕ ಇಷ್ಟು ಪವರ್ಫುಲ್ ಆಗಿ ಬೆಳೀತು, ಅದರ ರೈಸ್ನ ಕೂಡ ನಾವಿಲ್ಲಿ ನೋಡೋಣ. ಈ ಅಂಡರ್ಲೈನೆಲ್ಲ ಇದು ಮಾಡ್ಕೊಂಬಿಡಿ, ನಾನು ಟಚ್ ಸ್ಕ್ರೀನ್ ಇದರಲ್ಲಿ ಮಾಡ್ತಾಯಿದ್ದೀನಿ, ಅದು ಸರಿಯಾಗಿ ಬಂದಿಲ್ಲ. ಓಕೆ, ಲೆಟ್ಸ್ ಬಿಗಿನ್. ದಿ ಫಸ್ಟ್ ವರ್ಲ್ಡ್ ವಾರ್. ಈ ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ ಹೇಳೋದಕ್ಕೂ ಮೊದಲು ನಾನೊಂದು ಮ್ಯಾಪ್ ತೋರಿಸ್ತೀನಿ ಯುರೋಪ್ದು. ಇದರಲ್ಲಿ ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ ಯಾವ್ಯಾವ ದೇಶ ಎಲ್ಲೆಲ್ಲಿ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ದೇಶಗಳು ಮಾತ್ರ ಹೇಳ್ತೀನಿ. ನೋಡಿ, ಯುರೋಪ್ 1914ಗೂ ಮೊದಲು ಈ ಥರ ಇತ್ತು. ಇವಾಗ ಇನ್ನೂ ಇದರಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಪೀಸಾಗಿ ಸುಮಾರು ದೇಶಗಳಾಗ್ಬಿಟ್ಟಿದೆ. ಸ್ಲೋವ್ಯಾಕಿಯಾ ಆ ಥರ ಎಲ್ಲ ಸುಮಾರು ದೇಶಗಳಾಗಿದೆ. ಇಲ್ಲಿ ಪೋಲೆಂಡ್ ಎಲ್ಲ ಆಗಿದೆ, ಅದೆಲ್ಲ ಬೇಡ ನಮಗೆ. ಯುರೋಪು ಈ ಯುದ್ಧ ಶುರುವಾಗೋದಕ್ಕೆ ಮೊದಲು ಈ ಥರ ಇತ್ತು. ಇಲ್ಲಿ ಪವರ್ಫುಲ್ ದೇಶಗಳನ್ನ ನಾನು ಹೇಳ್ತೀನಿ ನೋಡಿ ಅಲ್ವಾ, ಅಥವಾ ಈ ಒಂದು ಟಾಪಿಕ್ಗೆ ಯೂಸ್ ಆಗುವಂಥ ದೇಶಗಳು. ಒಂದು ಗ್ರೇಟ್ ಬ್ರಿಟನ್ ಅಥವಾ ಬ್ರಿಟಿಷ್ ಅವರು, ಇನ್ನೊಂದು ಬಂದು ಫ್ರೆಂಚ್ ಅವರು, ನೆಕ್ಸ್ಟ್ ಜರ್ಮನಿ, ಆಮೇಲೆ ರಷ್ಯಾ, ಆಮೇಲೆ ಆಸ್ಟ್ರಿಯಾ ಹಂಗೇರಿ, ಆಮೇಲೆ ಇಟಲಿ, ಆಮೇಲೆ ಒಂದು ಚಿಕ್ಕ ದೇಶ ಇದೆ ನೋಡಿ ಸರ್ಬಿಯಾ. ಇಷ್ಟು ದೇಶಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಈ ಒಂದು ಟಾಪಿಕ್ ಅಥವಾ ಸೆಕೆಂಡ್ ವರ್ಲ್ಡ್ ವಾರ್ ಅರ್ಥ ಆಗಬೇಕು ಅಂದರೂ ಕೂಡ ಇವೆಲ್ಲ ಟೋಟಲ್ ಈ ಚಾಪ್ಟರ್ಗೆ ಇದಿಷ್ಟು ಇಂಪಾರ್ಟೆಂಟ್ ದೇಶಗಳು. ದಿ ಫಸ್ಟ್ ವರ್ಲ್ಡ್ ವಾರ್. ಬಿಫೋರ್ 1914, ದಿ ಪವರ್ಫುಲ್ ಕಂಟ್ರೀಸ್ ಆಫ್ ಯುರೋಪ್, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್, ಇಟಲಿ, ಆಸ್ಟ್ರೋ-ಹಂಗೇರಿಯನ್ ಎಂಪೈರ್ ಆ್ಯಂಡ್ ರಷ್ಯಾ ವೆರ್ ಎಟ್ ಕಾನ್ಸ್ಟೆಂಟ್ ವಾರ್ ಓವರ್ ದಿ ಇಶ್ಯೂ ಆಫ್ ಎಸ್ಟಾಬ್ಲಿಷಿಂಗ್ ಕಂಟ್ರೋಲ್ ಓವರ್ ದಿ ಕಾಲೋನೀಸ್. ನೋಡಿ, 1914ಗೂ ಮೊದಲು, ಅಂದರೆ ಯುದ್ಧ ಶುರುವಾಗೋದಕ್ಕೂ ಮೊದಲು, ಈಗ ನಾನು ಏನೇನು ದೇಶಗಳು ತೋರಿಸಿದೆ ಪವರ್ಫುಲ್ ದೇಶಗಳು ಅಂತ, ಇವೆಲ್ಲ ಕೂಡ ಒಂದ್ರ ಮೇಲೆ ಒಂದು ಯುದ್ಧಗಳು ಮಾಡ್ತಾನೆ ಇದ್ವು. ಏನಕ್ಕೋಸ್ಕರ ಯುದ್ಧ ಮಾಡ್ತಾಯಿದ್ವು? ಈ ಕಾಲೋನೀಸ್ನ ಕಂಟ್ರೋಲ್ ಮಾಡೋಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಬ್ರಿಟನ್ ಅವರು, ಫ್ರಾನ್ಸ್ ಅವರು ಏನು ಮಾಡ್ತಾಯಿದ್ರು, ಇಂಡಿಯಾನ ಕಂಟ್ರೋಲ್ ಮಾಡಬೇಕು ಅಂತ ಇಲ್ಲಿ ಬಂದು ಕರ್ನಾಟಕ ಯುದ್ಧಗಳೆಲ್ಲ ಮಾಡ್ತಾಯಿದ್ರು. ಸೊ ಇದೇ ರೀತಿಯೇ ಬೇರೆ ಬೇರೆ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಕೂಡ ಇದೇ ರೀತಿ ಯುದ್ಧಗಳು ನಡೀತಾ ಇತ್ತು. ದಿ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ದಿ ಇನ್ವೆನ್ಷನ್ ಆಫ್ ನ್ಯೂ ಟೆಕ್ನಾಲಜೀಸ್ ಹ್ಯಾಡ್ ಕ್ರಿಯೇಟೆಡ್ ಮೋರ್ ಕಾಂಪಿಟೇಷನ್ ಅಮಾಂಗ್ ದಿ ಯುರೋಪಿಯನ್ ಕಂಟ್ರೀಸ್. ನೋಡಿ, ಯುರೋಪಲ್ಲಿ ಈ ಟೈಮಲ್ಲಿ ಏನಾಯಿತು, ಇಂಡಸ್ಟ್ರಿಯಲೈಸೇಷನ್ ಅಂತ ಒಂದು ಆಗ್ತಾ ಇರುತ್ತೆ. ಅಂದರೆ ಏನು, ಕೈಯಲ್ಲಿ ಮಾಡೋ ಕೆಲಸಗಳೆಲ್ಲ ಮಿಷಿನಲ್ಲಿ ಮಾಡೋದೆಲ್ಲ ಶುರುವಾಗಿರುತ್ತೆ. ಸೊ ಒಂದು ಬಟ್ಟೆ ಒಂದು ಚರಕದಲ್ಲಿ ನಾವೇನು ಬಟ್ಟೆ ಎಣಿತಾ ಇದ್ವಿ, ಅದಕ್ಕೆಲ್ಲ ಮಿಷಿನರೀಸ್ ಬರೋ ಥರ. ಈ ಥರ ಟೆಕ್ನಾಲಜೀಸ್ ಎಲ್ಲ ಆಗಿದ್ದರಿಂದ ಇದಕ್ಕೆ ರಾ ಮೆಟೀರಿಯಲ್ ತುಂಬ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾಯಿದ್ರು, ಇಂಡಿಯಾನ ಅಥವಾ ಕ್ಯಾಂಬೋಡಿಯಾ, ವಿಯೆಟ್ನಾಂ ಈ ಥರ ಕಡೆ ಎಲ್ಲ, ಇಂಡೋ ಚೈನಾ ಈ ಸೈಡೆಲ್ಲ ಏನು ಮಾಡ್ತಾಯಿದ್ರು, ರಾ ಮೆಟೀರಿಯಲ್ಸ್ಗೋಸ್ಕರ ಇವರು ಫೈಟ್ ಮಾಡ್ತಾಯಿದ್ರು ಒಬ್ಬರ ಮೇಲೆ ಒಬ್ಬರು. ದಿ ಯುರೋಪಿಯನ್ ಕಂಟ್ರೀಸ್ ಹ್ಯಾಡ್ ಸ್ಕೀಮ್ ಟು ಹ್ಯಾವ್ ಕಂಟ್ರೋಲ್ ಓವರ್ ಈಚ್ ಆ್ಯಂಡ್ ಎವ್ರಿ ಮಾರ್ಕೆಟ್ ಆಫ್ ದಿ ವರ್ಲ್ಡ್ ಇನ್ಕ್ಲೂಡಿಂಗ್ ಇಂಡಿಯಾ. ಜೊತೆಗೆ ರಾ ಮೆಟೀರಿಯಲ್ಸ್ಗೂ ಕಿತ್ತಾಡ್ತಾಯಿದ್ರು, ಜೊತೆಗೆ ಮಾರ್ಕೆಟ್ಗೋಸ್ಕರ ಕಿತ್ತಾಡ್ತಾಯಿದ್ರು. ಅಂದರೆ ರೆಡಿ ಮಾಡಿರೋ ಪ್ರಾಡಕ್ಟ್ಸ್ನ ತಂದು ಮಾರೋದು. ಓಕೆ, ಇವರು ಇಂಡಿಯಾದಲ್ಲಿ ನಾನೊಬ್ಬನೇ ಮಾರಬೇಕು, ಇನ್ಯಾರು ಮಾರೋಂಗಿಲ್ಲ ಅಂತ ಬ್ರಿಟಿಷ್ ಅವರು, ಇನ್ನೊಂದು ಕಡೆ ಇಂಡೋ ಚೈನಾದಲ್ಲಿ ಬಂದು ನಾನೇ ಮಾರಬೇಕು, ಇನ್ಯಾರು ಮಾರೋ ಆಗಿಲ್ಲ ಅಂತ ಫ್ರೆಂಚ್ ಅವರು. ಈ ಥರ ಕೂಡ ಕಾಂಪಿಟೇಷನ್ನು ಜಾಸ್ತಿ ಆಗಿರುತ್ತೆ.
ದೇ ವಾಂಟೆಡ್ ಟು ಹ್ಯಾವ್ ಅನ್ಕಂಟ್ರೋಲ್ಡ್ ಆಕ್ಸೆಸ್ ಟು ರಿಸೋರ್ಸಸ್ ಆಫ್ ದೀಸ್ ಕಾಲೋನೀಸ್. ನೋಡಿ, ಈ ಕಾಲೋನೀಸಲ್ಲಿದ್ದಂಥ ರಿಸೋರ್ಸ್ಗೆ, ರಾ ಮೆಟೀರಿಯಲ್ಸ್ಗೂ ಕೂಡ ಇವರಿಗೆ ಫುಲ್ ಆಕ್ಸೆಸ್ ಬೇಕಿತ್ತು. ದಿ ಕಾಂಪ್ಲೆಕ್ಸ್ ಟ್ರೀಟೀಸ್ ದಟ್ ವೇರ್ ಎಂಟರ್ಡ್ ಬೈ ದೀಸ್ ಕಂಟ್ರೀಸ್ ಕ್ರಿಯೇಟೆಡ್ ಎ ಹೋಲ್ ಲಾಟ್ ಆಫ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಜಿಯೋಗ್ರಫಿಕಲ್ ಬೌಂಡ್ರೀಸ್. ನೋಡಿರಿ, ಈ ದೇಶಗಳ ಮಧ್ಯೆ ಏನಾಗುತ್ತೆ ಅಂದರೆ, ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ ಮಾಡಿಕೊಂಡು ಇವ್ರು ನಮ್ಮನ್ನ ಅಟ್ಯಾಕ್ ಮಾಡ್ತಾರೇನೋ ಅಂತ ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಇವ್ರು ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಇನ್ನೊಬ್ಬರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಈ ಥರ ಒಂದೊಂದು ಅಲಯನ್ಸ್ಗಳು ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸರ್ಬಿಯಾಗೂ ಆಸ್ಟ್ರಿಯಾ ಹಂಗೇರಿಗೂ ಆಗ್ತಾ ಇರಲ್ಲ. ಏನು ಮಾಡ್ತಾರೆ, ಸರ್ಬಿಯಾ ಅವರು ಇವ್ರನ್ನ ಸೋಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಷ್ಯಾ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಅಂದರೆ ಏನು, ಆಸ್ಟ್ರಿಯಾ ಹಂಗೇರಿ ಅವರು ನಮ್ಮನ್ನ ಅಟ್ಯಾಕ್ ಮಾಡಿದ್ರೆ ನೀವು ಆಸ್ಟ್ರಿಯಾ ಹಂಗೇರಿನ ಅಟ್ಯಾಕ್ ಮಾಡಿ ಅಂತ. ಆಗ ಆಸ್ಟ್ರಿಯಾ ಹಂಗೇರಿ ಅವ್ರು ಏನು ಮಾಡ್ತಾರೆ, ಜರ್ಮನಿ ಹತ್ರ ಸಪೋರ್ಟ್ ತೊಗೊಳ್ತಾರೆ. ರಷ್ಯಾ ಏನಾದರೂ ನಮ್ಮನ್ನ ಅಟ್ಯಾಕ್ ಮಾಡಿದ್ರೆ ನೀವು ಇವ್ರನ್ನ ಅಟ್ಯಾಕ್ ಮಾಡಿ ಅಂತ. ಸೊ ಅವಾಗ ರಷ್ಯಾದವ್ರು ಏನು ಮಾಡ್ತಾರೆ, ರಷ್ಯಾದವರು, ಫ್ರಾನ್ಸ್ ಅವರು ಮತ್ತು ಬ್ರಿಟನ್ ಅವರು, 3 ದೇಶದವರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಈ ಥರ ಅವರವರೇ ಅಲ್ಲಲ್ಲೇ ಒಂದೊಂದು ಫ್ರೆಂಡ್ಶಿಪ್ಗಳನ್ನೆಲ್ಲ ಫಾರ್ಮ್ ಮಾಡ್ಕೊಳ್ತಾ ಇರ್ತಾರೆ. ಆ್ಯಸ್ ಎ ರಿಸಲ್ಟ್ ಆಫ್ ಆಲ್ ದೀಸ್, ಎವ್ರಿ ಕಂಟ್ರಿ ಮಿಲಿಟರೈಸ್ಡ್ ಇಟ್ ಸೆಲ್ಫ್ ಟೂ ಮಚ್. ನೋಡಿ, ಈ ಥರ ಒಬ್ಬರು ರಷ್ಯಾದವ್ರು ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಜರ್ಮನಿ ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಫ್ರಾನ್ಸ್ ಅವರು, ಈ ಥರ ಎಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಅವ್ರ ಡಿಫೆನ್ಸ್ಗೋಸ್ಕರ ತುಂಬ ವೆಪನ್ಸ್ಗಳನ್ನೆಲ್ಲ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೊಸ ವೆಪನ್ಸ್ ಕಂಡುಹಿಡಿಯೋದು, ಈ ಟೈಪಲ್ಲಿ. ದೇರ್ ವೇರ್ ಅಲಯನ್ಸಸ್ ಫಾರ್ಮ್ಡ್, ಮತ್ತು ಎಲ್ಲರೂ ಕೂಡ ಅವ್ರ ಜೊತೆ ಇವರು ಅಂತ ಫ್ರೆಂಡ್ಶಿಪ್ ಎಲ್ಲ ಕೂಡ ಮಾಡ್ಕೊಳ್ತಾರೆ. ಎನ್ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ನ್ಯಾಷನಲಿಸಮ್ ಗ್ರೀವ್ ಓವರ್ ದೇರ್. ನೋಡಿರಿ, ನ್ಯಾಷನಲಿಸಮ್ ಅಂದರೆ ಒಂದು ದೇಶಭಕ್ತಿ, ಅಂದರೆ ನನ್ನ ದೇಶ ಅನ್ನೋದು. ಈ ಥರದ್ದು ತುಂಬ ಎಕ್ಸ್ಟ್ರೀಮ್ ಫಾರ್ಮ್ಗೆ ಹೋಗ್ಬಿಡುತ್ತೆ. ಅಂದರೆ ಜರ್ಮನಿಯವ್ರು ಬಂದು ಜರ್ಮನಿನೇ ಗ್ರೇಟ್, ಜರ್ಮನಿ ಬಿಟ್ಟರೆ ಇನ್ನೆಲ್ಲ ಯಾವ ದೇಶನೂ ಲೆಕ್ಕಕ್ಕಿಲ್ಲ ಅನ್ನೋದು. ಅದೇ ಥರ ಬ್ರಿಟಿಷ್ ಅವರು, ಅದೇ ಥರ ಫ್ರೆಂಚ್ ಅವರು, ಅದೇ ಥರ ರಷ್ಯಾದವರು, ಎಲ್ಲ ದೇಶಗಳಲ್ಲೂ ಅವರವರ ಒಂದು ನ್ಯಾಷನಲಿಸಮು ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗಳಿಗೆ ಹೋಗ್ಬಿಡುತ್ತೆ. ದಿ ಫಸ್ಟ್ ವರ್ಲ್ಡ್ ವಾರ್ ಡಿವೈಡೆಡ್ ದಿ ಕಂಟ್ರೀಸ್ ಇನ್ 2 ಗ್ರೂಪ್ಸ್. ನೋಡಿ, ಇಲ್ಲಿ ಯಾರ ಜೊತೆ ಫೈಟ್ ಮಾಡಿದ್ರು ಅಂತ ನಿಮಗೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಈಗ ಇಷ್ಟೊಂದು ದೇಶ ಇದೆ, ಯಾರ ಜೊತೆ ಫ್ರೆಂಡ್ಶಿಪ್ಪು, ಯಾರ ಜೊತೆ ಎನಿಮಿ ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ. ಸೊ 2 ಗ್ರೂಪ್ ಥರ ನಾವು ಇಲ್ಲಿ ತೊಗೊಳ್ತೀವಿ. ಒಂದು ಗ್ರೂಪ್ ಬಂದು ಗ್ರೇಟ್ ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ, ಈ 3 ಜನ ಸೇರಿ ಒಂದು ಗ್ರೂಪ್ ಮಾಡ್ಕೊಳ್ತಾರೆ. ಈ 3 ದೇಶಗಳು ಸೇರಿ ಟ್ರಿಪಲ್ ಎಂಟಾಂಟ್ ಅಂತ ಮಾಡ್ಕೊಳ್ತಾರೆ. ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಂಟೆಂಟೆ ಅಂತ ಇದೆಯಲ್ಲ, ಇದು ಆ್ಯಕ್ಚುಲಿ ಪ್ರೊನೌನ್ಸ್ ಮಾಡುವಾಗ ಎಂಟಾಂಟ್ ಅಂತಾರೆ. ಸೊ ಟ್ರಿಪಲ್ ಎಂಟಾಂಟ್ನ ಯಾರು ಫಾರ್ಮ್ ಮಾಡ್ಕೊಳ್ತಾರೆ, ಟ್ರಿಪಲ್ ಎಂಟಾಂಟ್ ಇದು ನೆನ್ಪಿಟ್ಕೊಳ್ಳಿ, ಇಂಗ್ಲೆಂಡ್, ಫ್ರಾನ್ಸ್ ಆ್ಯಂಡ್ ರಷ್ಯಾ. ಸೊ ಅದೇ ರೀತಿ ಟ್ರಿಪಲ್ ಅಲಯನ್ಸ್ ಅಂತ ಒಂದು ಫಾರ್ಮ್ ಆಗುತ್ತೆ, ಅಂದರೆ 3 ಜನ ಸೇರಿ ಅಲಯನ್ಸ್ ಮಾಡ್ಕೊಳ್ತಾರೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಟ್ರಿಪಲ್ ಅಲಯನ್ಸ್ ಅನ್ನೋದು. ಇದನ್ನು ಜರ್ಮನಿ, ಇಟಲಿ ಮತ್ತು ಆಸ್ಟ್ರಿಯಾ ಹಂಗೇರಿ ಅವರು, ಈ 3 ಜನ ಸೇರಿ ಟ್ರಿಪಲ್ ಅಲಯನ್ಸ್ ಮಾಡ್ಕೊಳ್ತಾರೆ. ಲೇಟರ್ ಇಟಲಿ ಜಾಯಿಂಡ್ ದಿ ಅಪೋಸಿಟ್ ಕ್ಯಾಂಪ್. ಅಲಾಂಗ್ ವಿತ್ ದಿ ವಾರ್ ದೇರ್ ವೇರ್ ಚೇಂಜಸ್ ಇನ್ ದಿ ಗ್ರೂಪ್ ಸ್ಟ್ರಕ್ಚರ್ ಆಸ್ ವೆಲ್. ನೋಡಿರಿ, ಮೊದಲು ಈ ಥರ ಇದ್ದರು, ಇವ್ರು 3 ಜನ. ಫಾರ್ ಎಕ್ಸಾಂಪಲ್ ನೋಡಿ, ರಷ್ಯಾ, ಫ್ರಾನ್ಸ್, ಬ್ರಿಟನ್ 3 ಜನ ಒಂದು ಟೀಮು, ಜರ್ಮನಿ, ಆಸ್ಟ್ರಿಯಾ ಹಂಗೇರಿ, ಇಟಲಿ ಇವ್ರು 3 ಜನ ಒಂದು ಟೀಮ್ ಥರ ಮೊದಲು ಶುರುವಾಗಿದ್ದು. ಆದರೆ ಇಟಲಿಯವರು ಆಸ್ಟ್ರಿಯಾ ಹಂಗೇರಿಗೆ ಮೋಸ ಮಾಡಿಬಿಟ್ಟು ಇವ್ರ ಜೊತೆ ಸೇರ್ಕೊಳ್ತಾರೆ. ಅಲ್ಲಿಗೆ ಇವ್ರು 4 ಜನ ಆಗ್ತಾರೆ, ಇವರಿಬ್ಬರು ಆಗ್ತಾರೆ, ಆ ಥರ. ಮತ್ತು ಇದು ಯುದ್ಧ ನಡೀತಾ ಬೇರೆ ದೇಶಗಳೆಲ್ಲ ಕೂಡ ಇನ್ವಾಲ್ವ್ ಆಗಿ ಆಟೋಮನ್ ಎಂಪೈರ್ ಇನ್ವಾಲ್ವ್ ಆಗುತ್ತೆ. ಈ ಥರ ಸುಮಾರು ದೇಶಗಳು ಕೂಡ ಇನ್ವಾಲ್ವ್ ಆಗ್ತಾರೆ. ಆ್ಯಸ್ ಐ ಸೈಡ್, ದಿ ಫಸ್ಟ್ ವರ್ಲ್ಡ್ ವಾರ್ ಟುಕ್ ಪ್ಲೇಸ್ ಬಿಟ್ವೀನ್ 1914 ಆ್ಯಂಡ್ 1918. ನೋಡಿ, ಮೊದಲನೇ ಪ್ರಪಂಚ ಯುದ್ಧ ಎಲ್ಲಿಂದ ಶುರುವಾಗಿ ಎಲ್ಲಿವರೆಗೂ ಎಂಡ್ ಆಯಿತು, 1914ಇಂದ 1918ವರೆಗೂ. ದಿ ಅಸಾಸಿನೇಷನ್ ಆಫ್ ಆರ್ಚ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡ್, ದಿ ಪ್ರಿನ್ಸ್ ಆಫ್ ಆಸ್ಟ್ರಿಯಾ, ವಾಸ್ ದಿ ಇಮಿಡಿಯೇಟ್ ಕಾಸ್ ಆಫ್ ವಾರ್. ನೋಡಿರಿ, ಯುದ್ಧ ನಡೆಯೋದಕ್ಕೆ ಏನು ಕಾರಣ, ಸುಮ್ಮನೆ ನಡೆಯುತ್ತಾ ಇಲ್ಲ. ಸೊ ಈ ಯುದ್ಧ ನಡೆಯೋದಕ್ಕೆ ಏನು ಕಾರಣ, ಒಬ್ಬ ಆರ್ಚ್ ಡ್ಯೂಕ್ ಇರ್ತಾನೆ, ಅಂದರೆ ಒಂದು ಕ್ರೌನ್ ಪ್ರಿನ್ಸ್ ಅಂತ ಏನು ಕರಿತೀವಿ, ಅಂದರೆ ರಾಜ ಸತ್ತ ಮೇಲೆ ನೆಕ್ಸ್ಟ್ ರಾಜ ಆಗುವಂಥ ಪೊಸಿಷನಲ್ಲಿ ಇರ್ತಾನಲ್ಲ, ಈ ವ್ಯಕ್ತಿ ಹೆಸರು ಫ್ರಾನ್ಸಿಸ್ ಫರ್ಡಿನ್ಯಾಂಡ್ ಅಂತ. ಇವನು ಆಸ್ಟ್ರಿಯಾ ಹಂಗೇರಿ ಏನಿದೆ ನೋಡಿ, ಇಲ್ಲಿದೆಯಲ್ಲ ಆಸ್ಟ್ರಿಯಾ ಹಂಗೇರಿ ಅಂತ, ಇದಕ್ಕೆ ರಾಜ ಆಗಬೇಕಾಗಿರುತ್ತೆ. ನೆಕ್ಸ್ಟು ಇರೋ ರಾಜ ಫ್ರಾನ್ಸ್ ಜೋಸೆಫ್ ಅಂತ ಒಬ್ಬ ರಾಜ ಇರ್ತಾನೆ, ಅವ್ನು ಸತ್ತ ಮೇಲೆ ಇವ್ನು ರಾಜ ಆಗಬೇಕು. ಆದರೆ ಇವನ್ನ ಸರ್ಬಿಯನ್ ನ್ಯಾಷನಲಿಸ್ಟ್ ಒಬ್ಬ ಗ್ಯಾಬ್ರಿಲೋ ಪ್ರಿನ್ಸೆಪ್ ಅಂತ, ಈ ವ್ಯಕ್ತಿ ಏನು ಮಾಡ್ತಾನೆ, ಅಸಾಸಿನೇಟ್ ಮಾಡ್ತಾನೆ, ಅಂದರೆ ಕೊಲೆ ಮಾಡಿಬಿಡ್ತಾನೆ. ಸೊ ಅವಾಗ ಏನಾಗುತ್ತೆ, ಆಸ್ಟ್ರಿಯಾ ಹಂಗೇರಿ ಮತ್ತು ಸರ್ಬಿಯಾ ಮಧ್ಯೆ ಯುದ್ಧ ಶುರುವಾಗುತ್ತೆ. ಇದು ಇನ್ಡೆಪ್ತ್ ಹೋಗೋದು ಬೇಡ, ತುಂಬ ಒಂದು 10 ಅವರ್ ಆಗಿಬಿಡುತ್ತೆ ಹೇಳೋಕ್ಕೋದ್ರೆ. ಸೊ ಅದು ಬೇಡ, ಜಸ್ಟು ಇವನು ಅಸಾಸಿನೇಟ್ ಮಾಡ್ತಾನೆ, ಅವ್ನು ಸತ್ತೋಗ್ತಾನೆ. ಸೊ ಆಸ್ಟ್ರಿಯಾ ಹಂಗೇರಿಯವರು ಏನು ಮಾಡ್ತಾರೆ, ಸರ್ಬಿಯಾ ಮೇಲೆ ಯುದ್ಧ ಡಿಕ್ಲೇರ್ ಮಾಡ್ತಾರೆ. ಆಗೇನು ಮಾಡ್ತಾರೆ, ಸರ್ಬಿಯಾ ಸಪೋರ್ಟ್ಗೆ ರಷ್ಯಾದವ್ರು ಬರ್ತಾರೆ, ಆಸ್ಟ್ರಿಯಾ ಸಪೋರ್ಟ್ಗೆ ಜರ್ಮನಿಯವ್ರು ಬರ್ತಾರೆ. ಈ ಥರ ಆಗಿಬಿಟ್ಟು ಲಾಸ್ಟ್ಗೆ ಎಲ್ಲ ದೇಶಗಳು ಯುದ್ಧದಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ. ಇನ್ ದಿ ಬಿಗಿನಿಂಗ್ ಆಫ್ ದಿ ವಾರ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಥವಾ ಅಮೆರಿಕಾ ಅಂತ ಏನು ಕರಿತೀವಿ, ಅದು ಹ್ಯಾಡ್ ಸ್ಟೇಡ್ ನ್ಯೂಟ್ರಲ್. ನೋಡಿರಿ, ಅಮೆರಿಕಾದವ್ರು ಬಂದು ತುಂಬ ದೂರ ಇರ್ತಾರೆ, ಅವ್ರು ಯುರೋಪಲ್ಲಿಲ್ಲ, ಅದು ಸಪ್ರೇಟ್ ಕಾಂಟಿನೆಂಟ್, ನೀವು ವರ್ಲ್ಡ್ ಮ್ಯಾಪ್ ತೆಗೆದು ನೋಡ್ಬೋದು. ಸೊ ಇವರು ನ್ಯೂಟ್ರಲ್ ಆಗಿರ್ತಾರೆ, ನಮಗೆಲ್ಲೋ 5,000 ಕಿಲೋಮೀಟರ್ ದೂರದಲ್ಲಿ ನಡೆಯೋ ಯುದ್ಧಕ್ಕೆ ನಾವೇನಕ್ಕೆ ಇನ್ವಾಲ್ವ್ ಆಗಬೇಕು ಅಂತ. ಆದರೆ ವೆನ್ ದ ವಾರ್ ರೀಚ್ಡ್ ಇಟ್ಸ್ ಫೈನಲ್ ಸ್ಟೇಜಸ್, ಅಗೈನ್ ದ ಸಿಚುವೇಶನ್ ಚೇಂಜ್ಡ್.
ಆದರೆ ಯುದ್ಧ ನಡೀತಾ ನಡೀತಾ ತುಂಬ ಸಿಚುವೇಶನ್ ಚೇಂಜ್ ಆಗುತ್ತೆ. USA ಜಾಯಿಂಟ್ ದಿ ಗ್ರೂಪ್ ಆಫ್ ಇಂಗ್ಲೆಂಡ್ ಆ್ಯಂಡ್ ಫ್ರಾನ್ಸ್. USA ಅವ್ರು ಏನು ಮಾಡ್ತಾರೆ, ಅಮೆರಿಕಾದವರು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಗ್ರೂಪ್ಗೆ ಜಾಯ್ನ್ ಆಗ್ತಾರೆ. ಏನಕ್ಕೆ ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ರೆ, ನೋಡಿ ಸಬ್ಮೆರಿನ್ ವಾರ್ಫೇರ್ ಇದೆಲ್ಲ ನಡೀತಾ ಇರುತ್ತೆ ಆ ಟೈಮಲ್ಲಿ. ಅಂದರೆ ನೀರೊಳಗೆ ಹೋಗುತ್ತಲ್ಲ ಒಂದು ಶಿಪ್ ಟೈಪು, ಅದು ಒಂದು ಲೂಸಿಥೇನಿಯಾ ಅಂತೇಳ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದು ಅಥವಾ ಅಮೆರಿಕದು ಒಂದು ಶಿಪ್ ಇರುತ್ತೆ. ಅದನ್ನು ಬೈ ಚಾನ್ಸ್ ಮುಳುಗಿಸ್ಬಿಡ್ತಾರೆ ಜರ್ಮನಿಯವರು. ಸೊ ಅದಕ್ಕೆ ಜರ್ಮನಿ ವಿರುದ್ಧವಾಗಿ ಅಮೆರಿಕದವರು ಫೈಟ್ ಮಾಡೋದು. ಸೊ ಈ ಫೈಟ್ ನಡೀತಾ ಇರುತ್ತೆ. ವಿತ್ ದಿ ಅಕರೆನ್ಸ್ ಆಫ್ ರಿವಲ್ಯೂಷನ್ ಇನ್ ರಷ್ಯಾ ಇನ್ ನವಂಬರ್ ಆಫ್ 1917 ಇಟ್ ಎಂಟರ್ಡ್ ಅನ್ ಅಗ್ರಿಮೆಂಟ್ ವಿತ್ ಜರ್ಮನಿ ಟು ಸ್ಟಾಪ್ ದಿ ವಾರ್ ಆ್ಯಂಡ್ ವಿಡ್ರೂ ಫ್ರಮ್ ದಿ ವಾರ್. ಸೊ ಇದು ನೀವು ಓದೋಕ್ಕೋದ್ರೆ ಕನ್ಫ್ಯೂಷನ್ ಆಗುತ್ತೆ, ಏನಂತ ಹೇಳ್ತೀನಿ ನೋಡಿ. ಅಲ್ಲಿವರೆಗೂ ಯುದ್ಧ ನಡೀತಾ ಹೋಗುತ್ತೆ. 1914 1918ವರೆಗೂ ಯುದ್ಧ ನಡೆಯುತ್ತೆ. ಇದ್ರ ಮಧ್ಯದಲ್ಲಿ ಅಮೆರಿಕಾದವರು ಬಂದು ಇದಕ್ಕೆ ಜಾಯ್ನ್ ಆಗ್ತಾರೆ ಯುದ್ಧಕ್ಕೆ. ಆಮೇಲೆ ಏನಾಗುತ್ತೆ, ರಷ್ಯಾದವರು ಜರ್ಮನಿನ ಏನು ಅಟ್ಯಾಕ್ ಮಾಡ್ತಾ ಇರ್ತಾರೆ, ಆವಾಗ ಯುದ್ಧ ಮುಗಿಯೋದಕ್ಕೂ ಒಂದು ವರ್ಷ ಮೊದಲೇ ಅಂದರೆ 1917 ಏನಾಗುತ್ತೆ, ರಷ್ಯಾದಲ್ಲಿ ಒಂದು ರಷ್ಯನ್ ರೆವಲ್ಯೂಷನ್ ಅಂತ ನಡೆಯುತ್ತೆ. ನೀವು ಕೇಳಿರ್ತೀರ, ಲೆನಿನ್, ಸ್ಟಾಲಿನ್, ಟ್ರಾಟ್ಸ್ಕಿ ಈ ಥರ ಹೆಸರುಗಳೆಲ್ಲ ಕೇಳಿರ್ತೀರ. ಈ ಥರ ರಾಜನ ವಿರುದ್ಧ ಜನ ತಿರುಗಿಬಿದ್ದುಬಿಟ್ಟು ಒಂದು ರಾಜನ ಇಳಿಸ್ಬಿಟ್ಟು ಇವರು ಎಲ್ಲ ಒಂದು ಕಮ್ಯುನಿಸ್ಟ್ ಗೌರ್ಮೆಂಟ್ನ ಫಾರ್ಮ್ ಮಾಡ್ಕೊಳ್ತಾರೆ. ಸೊ ಆಗ ರಷ್ಯಾದವ್ರು ಏನು ಮಾಡ್ತಾರೆ, ನಾವು ಯುದ್ಧ ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಜರ್ಮನಿ ಹತ್ರ ಒಪ್ಪಂದ ಮಾಡಿಕೊಂಡು ಇವ್ರ ಪಾಡಿಗೆ ಇವರು ಇದ್ಬಿಡ್ತಾರೆ. ಸೊ ಆಗ ಜರ್ಮನಿ, ಆಸ್ಟ್ರಿಯಾ ಹಂಗೇರಿ, ಇಟಲಿ, ಫ್ರಾನ್ಸ್, ಬ್ರಿಟನ್ ಇವ್ರು ಮಾತ್ರ ಕಿತ್ತಾಡ್ತಾ ಇರ್ತಾರೆ ಲಾಸ್ಟ್ವರೆಗೂ. ಜರ್ಮನಿ ವಿಚ್ ವಾಸ್ ಬ್ಯಾಟರ್ಡ್ ಬೈ ದಿ ಅಟ್ಯಾಕ್ಸ್ ಆಫ್ ಟ್ರಿಪಲ್ ಎಂಟಾಂಟ್ ಅಕ್ಸೆಪ್ಟೆಡ್ ದಿ ಡಿಫೀಟ್. ನೋಡಿರಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲು ಜರ್ಮನಿಯವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಎಲ್ಲರನ್ನೂ ಸೋಲಿಸ್ತಾ ಇರ್ತಾರೆ. ರಷ್ಯಾದನ್ನು ಸೋಲಿಸ್ತಾ ಇರ್ತಾರೆ. ಇವರು ಆ್ಯಕ್ಚುಲಿ ಇಷ್ಟು ಜಾಗ ಆರೋ ಮಾರ್ಕ್ ತೋರಿಸ್ತಾ ಇದ್ದೀನಲ್ಲ, ಇದಿಷ್ಟು ಜಾಗ ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ಫ್ರಾನ್ಸಲ್ಲಿ ಇದಿಷ್ಟು ಜಾಗ ಏನಿದೆ ಇದಿಷ್ಟನ್ನು ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ಬೆಲ್ಜಿಯಂ, ನೆದರ್ಲೆಂಡ್ಸ್ ಎಲ್ಲ ಆಕ್ಯುಪೈ ಮಾಡಿರ್ತಾರೆ. ಆದರೆ ಯುದ್ಧ ನಡೀತಾ ಏನಾಯಿತು, ಜರ್ಮನಿ ಒಳಗೆ ತುಂಬ ಸ್ಟ್ರೈಕ್ಗಳಾಗೋದು, ಜನ ಯುದ್ಧ ಮಾಡೋದು ಏನಕ್ಕೆ ಮಾಡ್ತಾಯಿದ್ರೆ, ಯೂಸ್ ಇಲ್ಲ ಅಂತ ಹೇಳೋದು, ಈ ಥರ ಎಲ್ಲ ಶುರುವಾಗುತ್ತೆ. ಮತ್ತು ಎಷ್ಟೊಂದು ಜನ ಸತ್ತೋಗಿರ್ತಾರೆ ಆ ಟೈಮ್ ಅಷ್ಟರಲ್ಲಿ, ಅದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಆ ಥರ ಪ್ರಾಬ್ಲಮ್ ಇರುತ್ತೆ. ಇದು ಜರ್ಮನಿಗೆ ಮಾತ್ರ ಅಲ್ಲ, ಎಲ್ಲ ದೇಶಗಳಿಗೂ ಅದೇ ಪ್ರಾಬ್ಲಮ್ ಇರುತ್ತೆ. ಆದರೆ ಜರ್ಮನಿಗೆ ತುಂಬ ಜಾಸ್ತಿ, ಯಾಕೆಂತ ಹೇಳಿದ್ರೆ ಇವರೊಂದು ಚಿಕ್ಕ ದೇಶ, ಇಷ್ಟು ದೊಡ್ಡ ದೇಶಗಳ ಮೇಲೆ ಫೈಟ್ ಮಾಡೋದ್ರಿಂದ ಜಾಸ್ತಿ ಜನ ಸಾಯ್ತಾ ಇರ್ತಾರೆ ಈ ರೀತಿ. ಸೊ ಅದರಿಂದ ಜರ್ಮನಿಯವರು ಸೋತೋಗ್ತಾರೆ. ಇದರಿಂದ ಅವರು ಟ್ರಿಪಲ್ ಎಂಟಾಂಟ್ ಏನು ಇವರು ಜರ್ಮನಿ, ಬ್ರಿಟನ್ ಫ್ರಾನ್ಸ್, ಬ್ರಿಟನ್, ರಷ್ಯಾ ಏನಿದ್ರು ಇವರಿಗೆ ಸರೆಂಡರ್ ಆಗಿಬಿಡ್ತಾರೆ ಜರ್ಮನಿಯವರು. ದಿ ಟ್ರಿಪಲ್ ಎಂಟಾಂಟ್ ಫೋರ್ಸ್ಡ್ ಜರ್ಮನಿ ಟು ಸೈನ್ ಟ್ರೀಟಿ ಆಫ್ ವರ್ಸೈಲ್ಸ್ ವಿಚ್ ವಾಸ್ ಎನ್ ಇನ್ಸಲ್ಟಿಂಗ್ ಒನ್ ಟು ಜರ್ಮನಿ ಇನ್ 1919. ನೋಡಿ, ನಾನು ಹೇಳಿದ್ನಲ್ಲ, ಈ ಟ್ರಿಪಲ್ ಎಂಟಾಂಟ್ ಅಂದರೆ ಒಂದು ಬ್ರಿಟನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಇವರೆಲ್ಲ ಕೂಡ ಏನು ಮಾಡ್ತಾರೆ, ಜರ್ಮನಿನ ಸೋಲಿಸ್ಬಿಟ್ಟು ಒಂದು ಒಪ್ಪಂದಕ್ಕೆ ಸೈನ್ ಹಾಕಿಸ್ಕೊಳ್ತಾರೆ. ಟ್ರೀಟಿ ಆಫ್ ವರ್ಸೈಲ್ಸ್ ಅಂತ ಅದರ ಹೆಸರು, ಇದು ನೆನ್ಪಿಟ್ಕೊಳ್ಳಿ, ಟ್ರೀಟಿ ಆಫ್ ವರ್ಸೈಲ್ಸ್. ಸೊ ಈ ಟ್ರೀಟಿಯಲ್ಲಿ ಏನಿರುತ್ತೆ ಅಂದರೆ ಜರ್ಮನಿಗೆ ತುಂಬ ತೊಂದರೆ ಕೊಡೋ ಥರ ಇರುತ್ತೆ. ಅಂದರೆ ಒಂದಷ್ಟು ಜಾಗ ನಿಮ್ಮದು ಕೊಟ್ಬಿಡಿ ನಮಗೆ, ಮತ್ತು ಇಷ್ಟು ದುಡ್ಡು ನೀವು ವಾರ್ ರೆಪರೇಷನ್ಸ್ ಅಂತ ಕೊಡಬೇಕು, ಈ ಥರ ಎಲ್ಲ ಕಂಡೀಷನ್ಸ್ ಹಾಕಿರ್ತಾರೆ. ಇದು ಜರ್ಮನಿಗಾಗುವಂಥ ತೊಂದರೆ. ದಿ ಎಂಪೈರ್ಸ್ ಆಫ್ ಆಸ್ಟ್ರೋ ಹಂಗರಿ ಆ್ಯಂಡ್ ಆಟೋಮನ್ ಎಂಪೈರ್ಸ್ ಲಾಸ್ಟ್ ದೇರ್ ಎಕ್ಸಿಸ್ಟೆನ್ಸ್. ಈಗ ಏನಿದೆ ಇಲ್ಲಿ ಆಸ್ಟ್ರೋ ಹಂಗರಿ ಎಂಪೈರ್ ಅಂತ ಏನಿತ್ತು, ಇದ್ರ ಎಕ್ಸಿಸ್ಟೆನ್ಸ್ ಹೋಗುತ್ತೆ. ಅಂದರೆ ಇಲ್ಲಿರೋ ರಾಜನ ಅವ್ರನ್ನೆಲ್ಲ ಇಳಿಸ್ಬಿಟ್ಟು ಚಿಕ್ಕ ದೇಶಗಳಾಗಿ ಮುರಿದಾಕ್ತಾರೆ. ಚೆಕೋಸ್ಲೋವಾಕಿಯಾ ಅಂತ ಒಂದು ದೇಶ ಮಾಡ್ತಾರೆ, ಆಸ್ಟ್ರಿಯಾ ಅಂತ ಒಂದು ದೇಶ ಮಾಡ್ತಾರೆ, ಈ ಥರ ಸ್ಲೋವೇನಿಯಾ ಅಂತ ಒಂದು ದೇಶ, ಈ ಥರ ಸುಮಾರು ದೇಶಗಳಾಗಿ ಪೀಸ್ ಮಾಡಿಬಿಡ್ತಾರೆ. ಜರ್ಮನಿ ಲಾಸ್ಟ್ ಮೋಸ್ಟ್ ಆಫ್ ಇಟ್ಸ್ ಜಿಯೋಗ್ರಫಿಕಲ್ ಏರಿಯಾ. ಮತ್ತು ಅಟೋಮನ್ ಎಂಪೈರ್ ಕೂಡ ಇದು ಎಕ್ಸಿಸ್ಟೆನ್ಸ್ ಹೋಗುತ್ತೆ. ಅಂದರೆ ನೋಡಿ, ಯುದ್ಧ ನಡೀತಾ ಈ ಅಟೋಮನ್ ಎಂಪೈರ್ ಅವರು ಕೂಡ ಜಾಯ್ನ್ ಆಗಿರ್ತಾರೆ ಯುದ್ಧಕ್ಕೆ. ಅಂದರೆ ರಷ್ಯಾಗೂ ಇವ್ರಿಗೂ ಆಗ್ತಾ ಇರಲ್ಲ, ಸೊ ಇವರು ಜಾಯ್ನ್ ಆಗಿ ಫೈಟ್ ಮಾಡ್ತಾರೆ. ಸೊ ಇವ್ರನ್ನೂ ಕೂಡ ಅಧಿಕಾರದಿಂದ ಕೆಳಗಿಳಿಸ್ಬಿಟ್ಟು ಇಲ್ಲೂ ಕೂಡ ಒಂದು ಟರ್ಕಿ ಅಂತ ಒಂದು ದೇಶ, ಜಾರ್ಡನ್ ಅಂತ ಒಂದು ದೇಶ, ಈ ಥರ ಎಲ್ಲ ಕೂಡ ಇಲ್ಲೂ ಕೂಡ ಪೀಸಾಗಿ ಮಾಡಿಬಿಡ್ತಾರೆ ಬ್ರಿಟಿಷ್ ಅವರು. ಜರ್ಮನಿ ಲಾಸ್ಟ್ ಮೋಸ್ಟ್ ಆಫ್ ಇಟ್ಸ್ ಜಿಯೋಗ್ರಫಿಕಲ್ ಏರಿಯಾ. ಜರ್ಮನಿ ಕೂಡ ಒಂದಷ್ಟು ಜಾಗ ಇರುತ್ತೆ, ಅದೆಲ್ಲ ತೊಗೊಂಡು ಪೋಲ್ಯಾಂಡ್ ಅಂತ ಒಂದು ದೇಶ ಕ್ರಿಯೇಟ್ ಮಾಡ್ತಾರೆ. ಒಂದು ನಿಮಿಷ ತೋರಿಸ್ತೀನಿ ಮ್ಯಾಪಲ್ಲಿ, ಇಲ್ಲಿಗೆ ಸರಿಯಾಗಿ ಬರುತ್ತೆ. ಪೋಲ್ಯಾಂಡ್ ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ. ರಷ್ಯಾದು ಒಂದು ಚೂರು ಜಾಗ ಇರುತ್ತೆ ಅದರಲ್ಲಿ. ಆಮೇಲೆ ಇನ್ನೊಂದು ರೂರಲ್ ಏರಿಯಾ ಅಂತ ಬರುತ್ತೆ, ಈ ಜಾಗದಲ್ಲಿ ಬರುತ್ತೆ, ಸಾರ್ ಅಂತ ಏರಿಯಾ ಬರುತ್ತದು. ಆ ಏರಿಯಾ ಕೂಡ ಇವರು ಫ್ರೆಂಚ್ ಆಕ್ಯುಪೇಷನ್ಗೆ ಹೋಗ್ಬಿಡುತ್ತೆ. ಅಂದರೆ ಫ್ರಾನ್ಸ್ ಅವರು ಅದನ್ನು ಕಿತ್ಕೊಳ್ತಾರೆ. ದಿ ಫಿಸಿಕಲ್ ಮ್ಯಾಪ್ ಆಫ್ ದಿ ಯುರೋಪ್ ಅಂಡರ್ವೆಂಟ್ ಎ ಚೇಂಜ್. ನೋಡಿ, ಟೋಟಲ್ ಮ್ಯಾಪ್ ಏನಿತ್ತು ಯುರೋಪ್ದು ಇವಾಗ ಇತ್ತಲ್ಲ 1900ಸಲ್ಲಿ, ಇದಕ್ಕೂ ಯುದ್ಧ ಮುಗಿದ ಮೇಲೂ ತುಂಬ ಚೇಂಜಸ್ ಆಗೋಗಿತ್ತು. ಹೊಸ ದೇಶಗಳೆಲ್ಲ ಕೂಡ ಎಕ್ಸಿಸ್ಟೆನ್ಸಿಗೆ ಬಂದಿತ್ತು. ಇನ್ ಆರ್ಡರ್ ಟು ಪ್ರಿವೆಂಟ್ ಫ್ಯೂಚರ್ ಅಕರೆನ್ಸಸ್ ಆಫ್ ವಾರ್, ಲೀಗ್ ಆಫ್ ನೇಷನ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 1919. ನೋಡಿ, ವರ್ಲ್ಡ್ ವಾರ್ 1 ಮುಗಿದ ಮೇಲೆ 1918 ಎಲ್ಲ ನೋಡಿದ್ರು ಏನೇನಾಗಿದೆ ಅಂತ. ತುಂಬ ಜನ ಸತ್ತಿದ್ರು, ಆಲ್ಮೋಸ್ಟ್ ಆಲ್ 1 ಕೋಟಿ ಜನ ಸತ್ತಿದ್ರು, ಮತ್ತು 2 ಕೋಟಿ ಜನ ಅಷ್ಟಕ್ಕೆ ಗಾಯಗಳಾಗಿತ್ತು, ಮತ್ತು ಒಂದು 35-40 ಲಕ್ಷ ಅಷ್ಟು ಜನಕ್ಕೆ ಫುಲ್ಲು ಕೈ ಕಾಲೆಲ್ಲ ಮುರಿದೋಗ್ಬಿಟ್ಟಿತ್ತು. ಇಷ್ಟು ಜನ ಸತ್ತೋಗಿದ್ರು.
ಸೊ ಇದರಿಂದ ಏನು ಮಾಡಿದ್ರು, ಇನ್ನೊಂದು ಸರಿ ಈ ಥರ ಯುದ್ಧ ಆಗಬಾರ್ದು, ಏನು ಯುದ್ಧ ನೆಕ್ಸ್ಟ್ ಈ ಥರ ದೊಡ್ಡ ಯುದ್ಧಗಳಾಗೋದ್ರ ಥರ ನಾವು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಲೀಗ್ ಆಫ್ ನೇಷನ್ಸ್ ಅಂತ ಒಂದು ಸಂಸ್ಥೆ ಮಾಡ್ಕೊಳ್ತಾರೆ. ಓಕೆ, ಅಂಡರ್ಲೈನ್ ಮಾಡ್ತೀನಿ. ಲೀಗ್ ಆಫ್ ನೇಷನ್ಸ್. ದಿ ಸೆನ್ಸ್ ಆಫ್ ಇನ್ಸಲ್ಟ್ ಪ್ರಿವ್ಯಾಲೆಂಟ್ ಇನ್ ದಿ ಡಿಫೀಟೆಡ್ ನೇಷನ್ಸ್ ಬ್ರೀವ್ಡ್ ಎಕ್ಸ್ಟ್ರೀಮ್ ನ್ಯಾಷನಲಿಸಮ್. ನೋಡಿರಿ, 1918 ಯುದ್ಧ ನಿಂತಿದ ತಕ್ಷಣ ಎಲ್ಲ ಕ್ಲಿಯರ್ ಆಗೋಗಲ್ಲ, ಅಲ್ಲಿವರೆಗೂ ಇದ್ದಿದ್ದಂಥ ಪ್ರಾಬ್ಲಮ್ಸು. ಈ ಪ್ರಾಬ್ಲಮ್ಸ್ ಏನಾಗಿತ್ತು ಅಂತ ಹೇಳಿದ್ರೆ, ಯಾರಿಗೂ ಯುದ್ಧ ಮಾಡೋಕ್ಕೆ ಶಕ್ತಿ ಇಲ್ದಂಗೆ ಎಲ್ಲರೂ ಯುದ್ಧ ನಿಲ್ಲಿಸಿರ್ತಾರೆ. ಸೊ ಆದರೆ ಒಳಗೊಳಗೆ ಇವ್ರಿಗೆ ಏನು ಅನ್ನಿಸ್ತಾ ಇತ್ತು, ಏನು ನಮ್ಗೆ ಇಷ್ಟು ಮೋಸ ಮಾಡಿಬಿಟ್ರಲ್ಲ ಅಂತ ಅನ್ನಿಸ್ತಾ ಇತ್ತು, ಮೇಯ್ನ್ಲಿ ಜರ್ಮನಿಯವ್ರಿಗೆ. ದಿ ವಾರ್ ಪೆನಲ್ಟಿ ಆ್ಯಂಡ್ ಅದರ್ ರಿಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಆನ್ ಜರ್ಮನಿ ಇಂಪ್ಯಾಕ್ಟೆಡ್ ದಿ ಆರ್ಡಿನರಿ ಲೈಫ್ ಆಫ್ ಜರ್ಮನ್ ಸಿವಿಯರ್ಲಿ. ನೋಡಿರಿ, ಈ ವಾರ್ ಪೆನಲ್ಟಿ ಎಲ್ಲ ಆಗ್ತಾರಲ್ಲ, ಅಂದರೆ ನೀವು ನಮ್ಮ ಮೇಲೆ ಯುದ್ಧ ಮಾಡಿದಕ್ಕೆ ಇಷ್ಟು ದುಡ್ಡು ಕೊಡಬೇಕು ಅಂತೆಲ್ಲ ಹೇಳ್ತಾರಲ್ಲ, ಆ ದುಡ್ಡುಗೋಸ್ಕರ ಮತ್ತು ಬೇರೆ ಬೇರೆ ಒಂದು ಟೆರಿಟರಿ ಇಸ್ಕೊಳ್ಳೋದು, ಮತ್ತು ಕೆಲವು ಫ್ಯಾಕ್ಟ್ರಿಗಳನ್ನೆಲ್ಲ ಇವ್ರು ಇಸ್ಕೊಂಡ್ಬಿಟ್ಟಿರ್ತಾರೆ. ಈ ಥರ ಎಲ್ಲ ಆಗಿದ್ದರಿಂದ ಏನಾಯಿತು, ಜರ್ಮನಿಯಲ್ಲಿ ಜನಗಳಿಗೆ ತುಂಬ ಕಷ್ಟ ಆಯಿತು. ಎಷ್ಟು ಕಷ್ಟ ಆಯಿತು ಅಂದರೆ, ಫಾರ್ ಎಕ್ಸಾಂಪಲ್, 1 ಪೌಂಡ್ ಬ್ರೆಡ್ ಅಂದ್ಕೊಳ್ಳಿ, ಇವಾಗ ನಾವು ಅನ್ನ ತಿಂದಾಗ ಅವ್ರು ಬ್ರೆಡ್ ತಿಂತಾರೆ. 1 ಪೌಂಡ್ ಬ್ರೆಡ್ ಅಷ್ಟು ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ದುಡ್ಡನ್ನ ಬಂದು ಚೀಲದಲ್ಲಿ ಎತ್ಕೊಂಡು ಹೋಗ್ಬೇಕಾಗತ್ತೆ. ನೀವೇನಾದರೂ ಒಂದು ಸ್ವಲ್ಪ ಏನಾದರೂ ತೊಗೊಳ್ಬೇಕು, ಏನಾದರೂ ಜಾಸ್ತಿ ರೇಷನ್ ಆ ಥರದ್ದು ಏನಾದರೂ ಅಂತ ಹೇಳಿದ್ರೆ ತಳ್ಳೋ ಗಾಡಿಯಲ್ಲಿ ದುಡ್ಡು ತೊಗೊಂಡೋಗ್ಬೇಕಾಗತ್ತೆ. ಅಷ್ಟು ರೇಟ್ಗಳು ಇನ್ಕ್ರೀಸ್ ಆಗೋಗಿರುತ್ತೆ, ಆ ಥರ ಪ್ರಾಬ್ಲಮ್ಸ್ ಆಗಿರುತ್ತೆ. ದಿ ಜರ್ಮನ್ ಇಂಡಸ್ಟ್ರಿಯಲಿಸ್ಟ್ಸ್ ಎಕ್ಸ್ಪ್ಲಾಯ್ಟೆಡ್ ದಿ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ನೆಗೆಟಿವ್ ಎಕನಾಮಿಕ್ ಗ್ರೋತ್ ಫಾರ್ ದರ್ ಬೆನಿಫಿಟ್. ಈ ಜರ್ಮನಿಯಲ್ಲಿದ್ದಂಥ ಆ ಟೈಮಲ್ಲಿದ್ದಂಥ ಇಂಡಸ್ಟ್ರಿಯಲಿಸ್ಟ್ಸ್, ಅಂದರೆ ಒಂದು ಫ್ಯಾಕ್ಟ್ರಿಗಳು ನಡೆಸೋರು, ಅವರೆಲ್ಲ ಏನು ಮಾಡ್ತಾರೆ, ತುಂಬ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರುತ್ತೆ. ಅಂದರೆ ಎಷ್ಟೊಂದು ಜನಕ್ಕೆ ಕೆಲಸ ಇಲ್ಲ ಅನ್ನೋ ಥರ ಆಗೋಗಿರುತ್ತೆ ಆ ಟೈಮಲ್ಲಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕಮ್ಮಿ ಸಂಬಳಕ್ಕೆ ಜಾಸ್ತಿ ಕೆಲಸ ಮಾಡ್ಕೊಳ್ಳೋ ಥರ ಮಾಡಿಬಿಡ್ತಾರೆ. ಸೊ ಇದರಿಂದ ಎಕಾನಮಿ ಕೂಡ ಬರ್ತಾ ಬರ್ತಾ ನೆಗೆಟಿವ್ ಗ್ರೋತ್ಗೆ ಇಳಿಯೋಕ್ಕೆ ಶುರು ಆಯಿತು. ದಿಸ್ ಏಡೆಡ್ ದಿ ಗ್ರೋತ್ ಆಫ್ ಡಿಕ್ಟೇಟರ್ಸ್ ಲೈಕ್ ಹಿಟ್ಲರ್ ಹೂ ಕಾಸ್ಡ್ ದಿ ಸೆಕೆಂಡ್ ವರ್ಲ್ಡ್ ವಾರ್. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಜರ್ಮನಿಯವರು ಇವರೆಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರಲ್ಲ, ಇಂಥ ಒಂದು ಸಿಚುವೇಶನ್ ಯೂಸ್ ಮಾಡಿಕೊಂಡು ಅಡಾಲ್ಫ್ ಹಿಟ್ಲರ್ ಅನ್ನೋಂಥ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಮೊದಲು ಎಲೆಕ್ಷನ್ಸಲ್ಲಿ ಗೆದ್ದು ಬರ್ತಾನೆ, ಅಂದರೆ ಏನು ಮೆಜಾರಿಟಿ ಏನು ಬಂದಿರಲ್ಲ, ಆದರೆ ಆಮೇಲೆ ಫುಲ್ ಮೆಜಾರಿಟಿ ತೊಗೊಳ್ತಾನೆ ಎಲ್ಲರನ್ನೂ ಕೂಡಾಕಿ. ಸೊ ಈ ಥರ ಅವನು ಬಂದಮೇಲೆ ಏನು ಮಾಡ್ತಾನೆ, ಹಿಟ್ಲರು ಸೆಕೆಂಡ್ ವರ್ಲ್ಡ್ ವಾರ್ ಶುರು ಮಾಡ್ತಾನೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಬರುತ್ತೆ ನಿಮಗೆ, ಈ ರೆವಲ್ಯೂಷನ್ಸ್ ಬಗ್ಗೆ ಒಂಚೂರು ಹೇಳಿದ್ಮೇಲೆ. ಸೊ ಇಲ್ಲಿಗೆ ತಿಳ್ಕೊಳ್ಳಿ. ದಿ ಆರ್ಮ್ಸ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ ಆ್ಯಂಡ್ USA ಮೇಡ್ ಪ್ರಾಫಿಟ್ ಔಟ್ ಆಫ್ ದಿಸ್. ಮತ್ತು ಇನ್ನೊಂದೇನಾಗುತ್ತೆ, ಈ ಫಸ್ಟ್ ವರ್ಲ್ಡ್ ವಾರಲ್ಲಿ ಎಷ್ಟೊಂದು ವೆಪನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ರಲ್ಲ, ಬಾಂಬ್ಗಳಿರ್ಬೋದು, ಗನ್ಗಳಿರ್ಬೋದು, ಟ್ಯಾಂಕ್ಗಳಿರ್ಬೋದು, ಝೆಪ್ಲಿನ್ಸ್ ಅಂದರೆ ಏರ್ಪ್ಲೇನ್ಸ್ ಎಲ್ಲ ಬರುತ್ತಲ್ಲ ಆ ಥರದ್ದಿರ್ಬೋದು, ಇವೆಲ್ಲ ರೆಡಿ ಮಾಡ್ತಾ ಇದ್ದಂಥ ಕಂಪನಿಗಳೆಲ್ಲ ಏನಿತ್ತು ಅವೆಲ್ಲ ಕೂಡ ತುಂಬ ಪವರ್ಫುಲ್ಲಾಗಿ ಬೆಳೆದು ಬಿಡುತ್ತೆ. ಅಂದರೆ ತುಂಬ ಲಾಭ ಮಾಡಿ ತುಂಬ ಸ್ಟ್ರಾಂಗಾಗಿ ಆ ಕಂಪನಿಗಳೆಲ್ಲ ಬೆಳೆಯುತ್ತೆ. ರಷ್ಯನ್ ರೆವಲ್ಯೂಷನ್. ಏನು ರಷ್ಯನ್ ರೆವಲ್ಯೂಷನ್ ಅಂದರೆ, ನೋಡಿ, ನಾನು ಪ್ರೀವಿಯಸ್ಲಿ ವರ್ಲ್ಡ್ ವಾರ್ 1 ಬಗ್ಗೆ ನಿಮ್ಗೆ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಪಾಯಿಂಟ್ ಹೇಳಿದೆ. ವರ್ಲ್ಡ್ ವಾರ್ 1 ನಡೀತಾ ಇರಬೇಕಾದ್ರೆ 1917 ರಷ್ಯಾದವರು ಯುದ್ಧದಿಂದ ವಾಪಸ್ ಹೋಗ್ತಾರೆ. ಏನಕ್ಕೆ, ರಷ್ಯಾದಲ್ಲಿ ಅಲ್ಲಿ ಒಂದು ರೆವಲ್ಯೂಷನ್ ನಡೆಯುತ್ತೆ. ಸೊ ರೆವಲ್ಯೂಷನರಿ ಗೌರ್ಮೆಂಟ್ ಏನು ಬರುತ್ತೆ, ಅಥವಾ ಕಮ್ಯುನಿಸ್ಟ್ಸ್ ಏನು ಅಧಿಕಾರಕ್ಕೆ ಬರ್ತಾರೆ, ಅವರು ನಾವು ಯುದ್ಧ ಮಾಡಲ್ಲ ಅಂತ ನಿಲ್ಲಿಸ್ಬಿಟ್ಟು ವಾಪಸ್ ಹೋಗ್ತಾರೆ ಅಂತ. ಸೊ ಏನಿದು ರೆವಲ್ಯೂಷನ್ ಅಂದರೆ, ರಷ್ಯಾದಲ್ಲಿ ಏನೇನಾಯಿತು ಅವಾಗ, ಅದ್ರ ಬಗ್ಗೆ ಈ ಟಾಪಿಕಲ್ಲಿ ನೋಡೋಣ. ಸೊ ರೆವಲ್ಯೂಷನ್ ಅಂದರೆ ಅರ್ಥ ಏನು? ರೆವಲ್ಯೂಷನ್ ಅಂತ ಹೇಳಿದ್ರೆ ಕ್ರಾಂತಿ ಅಂತ ಅರ್ಥ. ನಿಮ್ಗಿನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ, ಯಾವುದಾದ್ರೂ ಎಕ್ಸಿಸ್ಟಿಂಗ್ ಸಿಸ್ಟಮ್ನ ರೀಪ್ಲೇಸ್ ಮಾಡೋದನ್ನು ರೆವಲ್ಯೂಷನ್ ಅಂತೀವಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲಿ 1947ಗೂ ಮೊದಲು ಬ್ರಿಟಿಷ್ ಗೌರ್ಮೆಂಟ್ ಇತ್ತು. ನಾವೇನು ಮಾಡಿದ್ವಿ, ಅದು ನಮಗೆ ಸರಿ ಹೋಗಿಲ್ಲ ಅಂತನೋ ಅಥವಾ ಬೇರೆ ಬೇರೆ ಕಾರಣದಿಂದ ನಾವೇನು ಮಾಡಿದ್ವಿ, ಅವ್ರ ವಿರುದ್ಧ ಹೋರಾಟ ಮಾಡಿ ನಾವು ಬ್ರಿಟಿಷ್ ಅವ್ರನ್ನ ತೊಲಗಿಸಿ ಅವರ ಪ್ಲೇಸಲ್ಲಿ ಇಂಡಿಯನ್ ಗವರ್ನಮೆಂಟ್ನ ಸ್ಥಾಪನೆ ಮಾಡಿದ್ವಿ. ಸೊ 1947ಇಂದ ನಮಗೆ ಇಂಡಿಯನ್ ಗೌರ್ಮೆಂಟ್ ಇದೆ. ಇದು ಒಂದು ಟೈಪ್ ಆಫ್ ರೆವಲ್ಯೂಷನ್. ಇಲ್ಲಿ ಏನಾಗಿದೆ, ಇಲ್ಲಿಗೂ ಅಲ್ಲಿಗೂ ಡಿಫ್ರೆನ್ಸು. ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಂತ ಏನಕ್ಕೆ ಕರೀತಾರೆ, ರಷ್ಯನ್ ರೆವಲ್ಯೂಷನ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಇಂಡಿಯಾದಲ್ಲಿ ನಾವು ಬ್ರಿಟಿಷ್ ಅವ್ರ ವಿರುದ್ಧ ಹೋರಾಟ ಮಾಡಿದ್ವಿ, ಅಂದರೆ ಬೇರೆ ದೇಶದವ್ರ ವಿರುದ್ಧ ಹೋರಾಟ ಮಾಡಿ ಇಂಡಿಪೆಂಡೆನ್ಸ್ ತೊಗೊಂಡ್ವಿ. ಆದರೆ ರಷ್ಯಾದೇ ರಾಜನ ವಿರುದ್ಧ ಹೋರಾಟ ಮಾಡಿ ಅವರು ಇಂಡಿಪೆಂಡೆನ್ಸ್ ತೊಗೊಂಡ್ರು. ಸೊ ಅದು ರಿವಲ್ಯೂಷನ್ ಆಗುತ್ತೆ, ಇದು ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಆಗುತ್ತೆ. ಸೊ ಡಿಫ್ರೆನ್ಸ್ ಗೊತ್ತಾಗಲಿ, ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೆ. ಸೊ ಇಲ್ಲಿ ರಷ್ಯಾದಲ್ಲಿ ಒಂದು 1917 ಆ ಟೈಮ್ ಪೀರಿಯಡಲ್ಲಿ ರಾಜನ ಆಳ್ವಿಕೆ ಚೆನ್ನಾಗಿಲ್ಲ, ರಾಜ ಸರಿಯಾಗಿ ನೋಡ್ತಾ ಇಲ್ಲ ನಮ್ಮನ್ನ ಅಂತ ಅವನ ವಿರುದ್ಧ ತಿರುಗಿ ಬಿದ್ದು ಜನ ಒಂದು ರೆವಲ್ಯೂಷನ್ ತಂದು ಒಂದು ಕಮ್ಯುನಿಸ್ಟ್ ಗವರ್ಮೆಂಟ್ನ ಫಾರ್ಮ್ ಮಾಡ್ತಾರೆ. ಸೊ ಇದೇನೇ ರಷ್ಯನ್ ರೆವಲ್ಯೂಷನ್. ಸೊ ಅದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. ರಷ್ಯಾ ಇಸ್ ದಿ ಬಿಗ್ಗೆಸ್ಟ್ ಆಫ್ ಆಲ್ ದಿ ನೇಷನ್ಸ್ ಇನ್ ದಿ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಯಾವುದು ದೊಡ್ಡ ದೇಶ ಅಂತ ಯಾರಾದರೂ ಕೇಳಿದ್ರೆ ಇಮ್ಮಿಡಿಯೇಟಾಗಿ ನಿಮ್ಗೆ ಏನು ಆನ್ಸರ್ ಬರುತ್ತೆ? ಕರೆಕ್ಟ್, ರಷ್ಯಾ. ಯಾಕಂದರೆ ನಮಗೆ ಎಲ್ಲರಿಗೂ ಗೊತ್ತು. ಸೊ ಈ ರಷ್ಯಾ ಇವಾಗ ಎಷ್ಟು ದೊಡ್ಡದಿದೆಯೋ ಇದಕ್ಕಿಂತ ಒಂದು ಟೈಮಲ್ಲಿ ಇನ್ನೂ ದೊಡ್ಡದಾಗಿತ್ತು.
ಸೊ ಮ್ಯಾಪ್ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಮ್ಯಾಪಲ್ಲಿ ನೀವು ಏನು ಗ್ರೀನ್ ಕಲರ್ ನೋಡ್ತಾ ಇದ್ದೀರಾ, ಇದೆಲ್ಲ ಒಂದು ಟೈಮ್ನ ರಷ್ಯಾ. ಅಂದರೆ ಈಗೇನು ದೊಡ್ಡದಾಗಿದೆ ಅಂತ ನಾವು ಕೇಳ್ತೀವಿ, ಈಗಲೂ ಕೂಡ ಪ್ರೆಸೆಂಟಾಗಿ ಒಂದು 100 ವರ್ಷದ ಹಿಂದೆ ಹೋದರೆ 1917 ಆ ಟೈಮೆಲ್ಲ ಹೋದರೆ ನಾವು ಇವಾಗಿರೋದಕ್ಕಿಂತ ತುಂಬ ದೊಡ್ಡ ದೇಶ ಆಗಿತ್ತು. ನೋಡಿ, ಇಲ್ಲಿ ನೋಡ್ಬೋದು ಪೋಲ್ಯಾಂಡ್ ಇರ್ಬೋದು, ಲಿಥುವೇನಿಯಾ ಇರ್ಬೋದು, ಆ ಜಾಗದಲ್ಲಿ. ಈ ಜಾಗದಲ್ಲಿ ಹೋದರೆ ಜಾರ್ಜಿಯಾ ಸೈಡ್ ಇರ್ಬೋದು, ಕಜಕಿಸ್ತಾನ್, ತಜಿಕಿಸ್ತಾನ್ ಇರ್ಬೋದು. ಇವೆಲ್ಲ ಕೂಡ ಇವಾಗ ಇಂಡಿಪೆಂಡೆಂಟ್ ದೇಶಗಳು. ಆದರೆ ಮೊದಲು ಇದೆಲ್ಲ ಕೂಡ ರಷ್ಯಾಗೆ ಸೇರಿತ್ತು. ಇಷ್ಟು ದೊಡ್ಡ ದೇಶ ಆಗಿತ್ತು ರಷ್ಯಾ. ಇಟ್ ವಾಸ್ ರೂಲ್ಡ್ ಬೈ ಝಾರ್ಸ್ ಇನ್ 19th century. ಯಾರು ರೂಲ್ ಮಾಡ್ತಾ ಇರ್ತಾರೆ ರಷ್ಯಾನ? ಇವಾಗ ಇಂಡಿಯನ್ ಗೌರ್ಮೆಂಟ್ ಅಂದರೆ ಡೆಮೋಕ್ರಸಿಯಿಂದ ನಾವೇ ರೂಲ್ ಮಾಡ್ತಾ ಇದ್ವಿ. ಸೊ ಆ ಟೈಮಲ್ಲಿ ಈ ರಷ್ಯಾನ ಝಾರ್ ಅನ್ನೋ ವ್ಯಕ್ತಿ ರೂಲ್ ಮಾಡ್ತಾ ಇರ್ತಾನೆ. ಝಾರ್ ಅಂದರೆ ಹೆಸರಲ್ಲ, ಝಾರ್ ಅಂದರೆ ಒಂಥರ ರಾಜ ಅನ್ನೋ ಥರ ಅರ್ಥ ಬರುತ್ತೆ. ಓಕೆ, ರಾಜ ಅಂತ ಅಂದ್ಕೊಳ್ಳಿ, ರಾಜ ಎಂಪರರ್ ಅಂದ್ಕೊಳ್ಳಿ, ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ. ಈ ಝಾರ್ಗಳು ರೂಲ್ ಮಾಡ್ತಾ ಇರ್ತಾರೆ 19th century. ದೇ ವೇರ್ ಎಕ್ಸ್ಪ್ಲಾಯ್ಟಿಂಗ್ ದಿ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ದಿ ಲ್ಯಾಂಡ್ ಲಾರ್ಡ್ಸ್ ಇನ್ ಟರ್ನ್ ವೇರ್ ಎಕ್ಸ್ಪ್ಲಾಯ್ಟಿಂಗ್ ದಿ ಲೇಬರರ್ಸ್ ಆ್ಯಂಡ್ ಸ್ಮಾಲ್ ಫಾರ್ಮರ್ಸ್. ನೋಡಿರಿ, ಝಾರ್ ಆಳ್ವಿಕೆ ಯಾವ ಥರ ಇತ್ತು ಅಂದರೆ ತುಂಬ ಕ್ರೂರತ್ವ ಇತ್ತು. ಏನು ರಷ್ಯಾದಲ್ಲಿ ಕ್ರೂರತ್ವ ಇತ್ತು, ಆಮೇಲೆ ಇವರೆಲ್ಲ ಬಂದಮೇಲೆ ಏನು ಸರಿ ಆಯಿತು ಅಂದ್ಕೊಂಡ್ಬೇಡಿ. ಕ್ರೂರತ್ವ ಹಾಗೆ ಕಂಟಿನ್ಯೂ ಕೂಡ ಆಯಿತು, ಅದ್ರಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಅಂದ್ಕೊಳ್ಳಿ. ಸೊ ಈ ಝಾರ್ಗಳು ಯಾವ ಥರ ರೂಲ್ ಮಾಡ್ತಾಯಿದ್ರು ಅಂದರೆ, ಇವ್ರ ವಿರುದ್ಧ ಯಾರೇ ಮಾತಾಡಿದ್ರು ಕೂಡ ಅವ್ರನ್ನ ಶೂಟ್ ಮಾಡಿಸೋದಿರ್ಬೋದು, ಅವ್ರಿಗೆ ಸೈಬೀರಿಯಾ ಅಂತ ಒಂದು ಜಾಗ ಇರುತ್ತೆ, ಫುಲ್ ಚಳಿ ಇರೋ ಜಾಗ, ಅಲ್ಲಿಗೆ ಎಕ್ಸೈಲ್ ಮಾಡೋದಿರ್ಬೋದು, ಈ ಥರ ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಜೊತೆಗೆ ಅವರು ಲ್ಯಾಂಡ್ ಲಾರ್ಡ್ಸ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಲ್ಯಾಂಡ್ ಲಾರ್ಡ್ ಅಂದರೆ ನಮ್ಮ ಇಂಡಿಯನ್ ಸೆನ್ಸಿಗೆ ತಂದರೆ ಜಮೀನ್ದಾರ್ಗಳು ಅಂದ್ಕೊಳ್ಳಿ. ಜಮೀನ್ದಾರ್ಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಅಂದರೆ ಅವ್ರಿಗೆ ತೊಂದರೆ ಕೊಟ್ಟು ಜಾಸ್ತಿ ದುಡ್ಡನ್ನ ಇವರು ಜಮೀನ್ದಾರ್ಗಳ ಹತ್ರ ಕಿತ್ಕೊಳ್ತಾ ಇರ್ತಾರೆ. ಆವಾಗ ಜಮೀನ್ದಾರ್ಗಳಿಗೆ ಎಲ್ಲಿಂದ ದುಡ್ಡು ಬರುತ್ತೆ? ಇವರು ಮಾಮೂಲಿ ಜನ, ರೈತರೆಲ್ಲ ಏನಿರ್ತಾರೆ, ಲ್ಯಾಂಡ್ ಲಾರ್ಡ್ಸ್ ಇನ್ ಟರ್ನ್ ವೇರ್ ಎಕ್ಸ್ಪ್ಲಾಯ್ಟಿಂಗ್ ಲೇಬರರ್ಸ್ ಆ್ಯಂಡ್ ಸ್ಮಾಲ್ ಫಾರ್ಮರ್ಸ್. ಸೊ ಈ ಲ್ಯಾಂಡ್ ಲಾರ್ಡ್ಸ್ ಏನು ಮಾಡ್ತಾರೆ, ಅವರು ರಾಜನಿಗೆ ದುಡ್ಡು ಕೊಡಬೇಕು ಅಂತ ಅವ್ರ ಹತ್ರ ಕೆಲಸ ಮಾಡೋವಂಥ ಲೇಬರರ್ಸ್ನ ಮತ್ತು ಚಿಕ್ಕ ಪುಟ್ಟ ರೈತರನ್ನ, ಇವ್ರನ್ನೆಲ್ಲ ಜಾಸ್ತಿ ಟ್ಯಾಕ್ಸ್ ಹಾಕೋದು, ಜಾಸ್ತಿ ಕೆಲಸ ಮಾಡಿಸೋದು, ಅವ್ರಿಗೆ ಸರಿಯಾಗಿ ಊಟಕ್ಕೆ ಕೂಡ ಕೊಡದೇ ಇರೋವಂಥದ್ದು. ಎಷ್ಟೋ ಸರಿ 4-5 ದಿನಕ್ಕೊಂದೊಂದು ಸರಿ ಊಟ ಕೊಡೋವಂಥ ಇನ್ಸ್ಟೆನ್ಸಸ್ ಕೂಡ ರೆಕಾರ್ಡ್ ಆಗಿದೆ. ಸೊ ಈ ಥರ ಎಲ್ಲ ಕಷ್ಟ ಕೊಟ್ಟು ಆ ದುಡ್ಡನ್ನ ಇವ್ರು ತೊಗೊಳ್ತಾ ಇರ್ತಾರೆ, ತೊಗೊಂಡು ಒಂದಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ರಾಜನಿಗೆ ಕೊಡ್ತಾ ಇರ್ತಾರೆ. ಸೊ ಈ ಥರ ಜನಗಳೆಲ್ಲ ತುಂಬ ತೊಂದರೆ ಅನುಭವಿಸ್ತಾರೆ. ದಿ ಪೀಪಲ್ ವೇರ್ ಫೆಡ್ ಅಪ್ ವಿತ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಝಾರ್ಸ್. ಸೊ ಝಾರ್ಗಳ ವಿರುದ್ಧ ಅವರು ಏನು ಅಡ್ಮಿನಿಸ್ಟ್ರೇಷನ್ ಇತ್ತು, ಆಳ್ವಿಕೆ, ಅದ್ರ ವಿರುದ್ಧ ಕೋಪ ಬರುತ್ತೆ. ದಿ ರೂಲ್ ಆಫ್ ಝಾರ್ಸ್ ವಾಸ್ ಆಲ್ಸೋ ಕಾಲ್ಡ್ ಎ ನ್ಯಾಷನಲಿಸ್ಟಿಕ್ ಜೈಲ್. ಜನಗಳೆಲ್ಲ ಏನು ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ, ಈ ಝಾರ್ ಏನು ರೂಲ್ ಅಥವಾ ರಾಜ ಏನು ರೂಲ್ ಮಾಡ್ತಾ ಇರ್ತಾನೆ, ನಾನು ಝಾರ್ನ ರಾಜನ ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತೀನಿ, ಎರಡು ಒಂದೇ ನಿಮ್ಮ ಒಂದು ಸ್ಕೂಲ್ ಲೆವೆಲಲ್ಲಿ. ಸೊ ಈ ರಾಜನ ಆಳ್ವಿಕೆ ಏನಿದೆ, ಇದನ್ನು ರಾಜ ಇಡೀ ದೇಶನೇ ಒಂದು ಜೈಲ್ ಮಾಡಿ ಅದರಲ್ಲಿ ನಮ್ಮನ್ನೆಲ್ಲ ಇಟ್ಟಿದ್ದಾನೆ ಅಂತ ಜನ ಮಾತಾಡ್ತಾ ಇರ್ತಾರೆ. ವೆನ್ ಜಪಾನ್, ಎ ಸ್ಮಾಲ್ ಕಂಟ್ರಿ ಫ್ರಮ್ ಏಷ್ಯಾ, ಡಿಫೀಟೆಡ್ ರಷ್ಯಾ ಇನ್ 1905, ಮೇಡ್ ದಿ ರೂಲ್ ಆಫ್ ಝಾರ್ಸ್ ಮೋರ್ ಅನ್ಎಕ್ಸೆಪ್ಟಬಲ್ ಆ್ಯಂಡ್ ಎ ಲಾಟ್ ಆಫ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದಿ ಝಾರ್ಸ್ ಸ್ಟಾರ್ಟೆಡ್. ನೋಡಿರಿ, ಈ ಥರ ಇದ್ದಾಗ ಒಂದು ಸ್ವಲ್ಪ ರಾಜನ ಮೇಲೆ ಕೋಪ ಈ ಥರ ಎಲ್ಲ ಇದ್ದಾಗ ಕೂಡ ರಾಜನ ಜನ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆದರೆ 1905ರಲ್ಲಿ, ಅಂದರೆ ನನ್ನ 1917 ಮಾತಾಡ್ತಾ ಇಲ್ಲ, ಅದಕ್ಕೂ ಒಂದು 12 ವರ್ಷದ ಮೊದಲು ಅಥವಾ ಆ ಥರ ಮಾತಾಡ್ತಾ ಇರೋದು. 1905ರಲ್ಲಿ ಜಪಾನ್ ಅಂತ ಒಂದು ದೇಶ ಇರುತ್ತೆ, ನಿಮ್ಗೆ ಕೇಳಿರ್ತೀರ. ಅದು ಮ್ಯಾಪಲ್ಲಿ ಇಲ್ಲಿದೆ ನೋಡಿ, ಈ ರೆಡ್ ಕಲರ್ ಇದೆಯಲ್ಲ ಇದು ಜಪಾನ್, ಈ ಗ್ರೀನ್ ಕಲರ್ ಇರೋದು ಬಂದು ರಷ್ಯಾ. ಸೊ ಈ ಚಿಕ್ಕ ದೇಶ ಜಪಾನ್ ಇಷ್ಟು ದೊಡ್ಡ ದೇಶ, ಪವರ್ಫುಲ್ ದೇಶ ಅಂತ ಇದ್ದಂಥ ರಷ್ಯಾನ ಸೋಲಿಸ್ಬಿಡುತ್ತೆ. ಸೊ ಜನಗಳಿಗೆಲ್ಲ ತುಂಬ ಕೋಪ ಬರುತ್ತೆ, ಏನು ರಾಜ ಸರಿಯಾಗಿ ಯುದ್ಧ ಮಾಡಿಸಿಲ್ಲ, ನಮ್ಗೆ ಇಷ್ಟ ಅವಮಾನ ಆಯಿತು ಇಡೀ ಪ್ರಪಂಚದಲ್ಲಿ, ಈ ಚಿಕ್ಕ ದೇಶದ ಮೇಲೆ ನಾವು ಈ ಥರ ಹೀನಾಯವಾಗಿ ಸೋತ್ಬಿಟ್ವಿ ಅಂತ ಜನಗಳಿಗೆ ಇನ್ನೂ ಕೋಪ ಬರುತ್ತೆ. ಇದಷ್ಟೇ ಅಲ್ಲ, ಬರೀ ಈ ಕೋಪನೇ ಅಲ್ಲ, ಇನ್ನೂ ಸುಮಾರು ಕೋಪಗಳಾಗುತ್ತೆ. ಅಂದರೆ ಒಂದು ಸರಿ ಫಾರ್ ಎಕ್ಸಾಂಪಲ್ ಏನಾಯಿತು ಅಂದರೆ, ರಾಜ ಅಧಿಕಾರಕ್ಕೆ ಬಂದಾಗ ಕೊರೋನೇಷನ್ ಸೆರೆಮನಿ ಇರುತ್ತೆ, ಅಂದರೆ ಪಟ್ಟಾಭಿಷೇಕ ಮಾಡ್ತಾರಲ್ಲ ಆ ಟೈಮಲ್ಲಿ, ರಾಜನ ಮದುವೆ ಆಗುತ್ತಲ್ಲ ಆ ಟೈಮಲ್ಲಿ, ಈ ಥರ ಟೈಮ್ಗಳಲ್ಲಿ ಕೆಲವು ಫಂಕ್ಷನ್ ಮಾಡಿದಾಗ ಒಂದು ಸರಿ ಏನಾಗುತ್ತೆ, ಫ್ರೀಯಾಗಿ ಊಟ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾನೆ. ಮತ್ತು ಎಲ್ಲರಿಗೂ ಒಂದೊಂದು ಕಾಯಿನ್ ಕೊಡ್ತೀನಿ ಆ ಒಂದು ಗಿಫ್ಟ್ ಬ್ಯಾಗಲ್ಲಿ ಅಂತರ ಅನೌನ್ಸ್ ಮಾಡ್ತಾನೆ, ಅಂದರೆ ಜನಗಳಿಗೆಲ್ಲ ಕೊಡೋಣ ಬಿಡು ಅಂತ. ಆ ಟೈಮಲ್ಲಿ ಏನಾಗುತ್ತೆ, ತುಂಬ ಜನ ಬಂದಿದ್ದರಿಂದ ಎಲ್ಲರೂ ಕೂಡ ಸ್ಟ್ಯಾಂಪೀಡ್ ಆಗುತ್ತೆ, ಅಂದರೆ ತುಂಬ ಜನ ಆಗಿ ನುಗ್ಲಾಗಿ ಕಾಲಲ್ಲಿ ತೊಳೆದಾಕ್ಬಿಡ್ತಾರಲ್ಲ ಜನ, ಈ ಥರ ಆಗಿ ಸುಮಾರು ಜನ ಸತ್ತೋಗ್ತಾರೆ. ಇದು ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ನಾನು ಓನಾಗಿ ಹೇಳ್ತಾ ಇರೋದು. ಈ ಮೈನ್ ರೀಸನ್ ಏನು ಅಂತ, ಈ ಥರ ಸತ್ತೋಗ್ಬಿಡ್ತಾರೆ. ಇದರಿಂದ ಜನಗಳಿಗೆಲ್ಲ ಕೋಪ ಬರುತ್ತೆ, ಇವನು ಏನೋ ಒಂದು ಶೋ ತೋರ್ಸೋಕೆ ಹೋಗ್ಬಿಟ್ಟು ನಮ್ಮನ್ನೆಲ್ಲ ಪ್ರಾಣ ತೆಗಿತಾ ಇದ್ದಾನೆ ಅಂತ ಕೋಪ ಬರುತ್ತೆ. ಅದೇ ಟೈಮಲ್ಲಿ ಒಂದು ಪಾರ್ಟಿ ಇರುತ್ತೆ ರಾಜನಿಗೆ, ಆ ಪಾರ್ಟಿ ಕೂಡ ಅಟೆಂಡ್ ಆಗಿರ್ತಾನೆ. ಅಂದರೆ ಇಲ್ಲಿ ಜನ ಸಾಯ್ತಾ ಇದ್ದರೆ ಅಲ್ಲಿ ರಾಜ ಪಾರ್ಟಿ ಅಟೆಂಡ್ ಆಗ್ತಾ ಇದ್ದಾನೆ ಅನ್ನೋ ಒಂದು ಫೀಲಿಂಗ್ ಜನಗಳಿಗೆ ಬರುತ್ತೆ. ಆದರೆ ರಿಯಲಾಗಿ ಅವನೇನು ಪಾರ್ಟಿಯಲ್ಲಿ ಎಂಜಾಯ್ ಮಾಡೋಕ್ಕೆ ಹೋಗಿರಲ್ಲ, ಬೇರೆ ದೇಶದವರೆಲ್ಲ ಲೀಡರ್ಸ್ ಬಂದಿರ್ತಾರೆ, ಜಸ್ಟ್ ಒಂದು ಸರಿ ವಿಸಿಟ್ ಕೊಟ್ಟು ಬರೋಣ ಅಂತ ಒಂದು 1/2 hour ಹೋಗಿರ್ತಾನಷ್ಟೇ.
ಆದರೆ ಅದೆಲ್ಲ ಇಲ್ಲಿ ಬೇಡ. ಸೊ ಇದರಿಂದ ಈ ಥರದ್ದು ಸುಮಾರು ನಡೆದುಬಿಟ್ಟು ಏನಾಯಿತು, ಜನಕ್ಕೆಲ್ಲ ರಾಜನ ಮೇಲೆ ಕೋಪ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ದಿ ಫಾರ್ಮರ್ಸ್ ಇಲ್ಲಿದೆಯಲ್ಲ, ವರ್ಕರ್ಸ್ ಕಾಲ್ಡ್ ಫಾರ್ ಟೋಟಲ್ ಬಾಯ್ಕಾಟ್ಸ್. ಇದರಿಂದ ಏನಾಯಿತು, ಈ ವರ್ಕರ್ಸ್ ಎಲ್ಲ ಏನಿದ್ರು ಅಂದರೆ ಕೆಲಸ ಮಾಡೋವಂಥವ್ರು ಫ್ಯಾಕ್ಟ್ರಿಗಳಲ್ಲಿ ವರ್ಕರ್ ಇವರೆಲ್ಲ ಕೂಡ ಬಾಯ್ಕಾಟ್ ಮಾಡೋಕ್ಕೆ, ಸ್ಟ್ರೈಕ್ ಮಾಡೋದಕ್ಕೆಲ್ಲ ಶುರು ಮಾಡ್ಕೊಳ್ತಾರೆ. ದಿ ಫಾರ್ಮರ್ಸ್ ಆ್ಯಂಡ್ ವರ್ಕರ್ಸ್ ಟುಕ್ ಅಪ್ ಆರ್ಮ್ಸ್ ಆ್ಯಂಡ್ ಫಾಟ್ ಅಗೇನ್ಸ್ಟ್ ದಿ ರೂಲರ್ಸ್. ಈ ಫಾರ್ಮರ್ಸ್ ಮತ್ತು ವರ್ಕರ್ಸ್ ಎಲ್ಲ ಏನಿದ್ರು ಅಂದರೆ ಕೆಲಸ ಮಾಡೋವಂಥವ್ರು, ಚಿಕ್ಕ ಪುಟ್ಟ ರೈತರು ಇವರೆಲ್ಲ ಕೂಡ ವೆಪನ್ಸ್ ಯೂಸ್ ಮಾಡಿಕೊಂಡು ಸೈನ್ಯದ ವಿರುದ್ಧ ಅಥವಾ ರಾಜನ ವಿರುದ್ಧ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ದೇ ವೇರ್ ಸಪ್ರೆಸ್ಡ್ ಕ್ರೂಯಲಿ ಬೈ ದಿ ಝಾರ್ಸ್ ಆರ್ಮಿ. ಆದರೆ ರಾಜ, ನಾನು ಮೊದಲೇ ಹೇಳಿದೆ, ಬರೀ ಆ ರಾಜ ಅಂತಲ್ಲ, ರಷ್ಯಾದಲ್ಲಿದ್ದಂಥ ಯಾವ ರಾಜ ಇರಲಿ ಅಥವಾ ಈ ರಾಜ ಆದಮೇಲೆ ಬಂದಂಥ ಲೆನಿನ್, ಸ್ಟಾಲಿನ್, ಟ್ರಾಟ್ಸ್ಕಿ ಇವರೆಲ್ಲ ಕೂಡ ಆಗಲಿ ತುಂಬ ಕ್ರೂರಿಗಳಾಗಿರ್ತಾರೆ. ಇವ್ರು ಏನು ಮಾಡ್ತಾನೆ, ಆ್ಯಸ್ ಯೂಶ್ವಲ್ ಏನು ಮಾಡ್ತಾರೆ, ಶೂಟ್ ಮಾಡಿಸೋದು, ಜನಗಳಿಗೆ ಅರೆಸ್ಟ್ ಮಾಡಿಸೋದು, ಎಕ್ಸೆಲ್ ಮಾಡೋದು, ಈ ಥರ ಎಲ್ಲ ಕೂಡ ಮಾಡ್ತಾ ಹೋಗ್ತಾನೆ. ಬೇಸ್ಡ್ ಆನ್ ದೀಸ್ ಎಕ್ಸ್ಪೀರಿಯನ್ಸಸ್, ವ್ಲಾಡಿಮಿರ್ ಇಲಿಚ್ ಲೆನಿನ್ ಗೈಡೆಡ್ ದಿ ಫಾರ್ಮರ್ಸ್ ಆ್ಯಂಡ್ ವರ್ಕರ್ಸ್ ಆನ್ ದಿ ಪಾತ್ ಆಫ್ ರೆವಲ್ಯೂಷನ್. ನೋಡಿ, ಈ ಥರ ಎಲ್ಲ ಆಗುತ್ತೆ. 1905 ಇವ್ರು ಏನು ರೆವಲ್ಯೂಷನ್ ಶುರು ಮಾಡ್ತಾರೆ, ಇದನ್ನು 1905 ರೆವಲ್ಯೂಷನ್ ಅಂತ ಕೂಡ ಕರೀತಾರೆ. ಸೊ ಈ ರೆವಲ್ಯೂಷನ್ ಫೇಲ್ ಆಗುತ್ತೆ, ಅಂದರೆ ರಾಜ ಅದನ್ನು ಸಪ್ರೆಸ್ ಮಾಡ್ತಾನೆ. ಇದರಿಂದ ವ್ಲಾಡಿಮಿರ್ ಲೆನಿನ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ನೋಡಿ, ವ್ಲಾಡಿಮಿರ್ ಲೆನಿನ್ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಯಾಕಂದರೆ ಅದು ಹೇಳೋದು ಕೂಡ ತುಂಬ ಜಾಸ್ತಿ ಇದೆ. ಇದೆಲ್ಲ ಇಲ್ಲೇ ಹೇಳಕ್ಕೆ ಹೋದೆ ಅಂತ ಹೇಳಿದ್ರೆ ನಿಮಗೆ ಔಟ್ ಆಫ್ ದಿ ಸಿಲೆಬಸ್ ಅನ್ನೋ ಟೈಪ್ ಆಗಿ ಹೋಗುತ್ತೆ. ಸೊ ಅದು ಸಪ್ರೇಟ್ ವಿಡಿಯೋ ಮಾಡಿದಾಗ ಕಂಪ್ಲೀಟ್ಲಿ ಹೇಳ್ತೀನಿ. ಈ ವ್ಲಾಡಿಮಿರ್ ಲೆನಿನ್ ಅನ್ನೋವಂಥ ವ್ಯಕ್ತಿ ಲೀಡರ್, ಒಬ್ಬ ವ್ಯಕ್ತಿ. ಈ ವ್ಯಕ್ತಿನ ಆಲ್ರೆಡಿ 1905 ರೆವಲ್ಯೂಷನ್ ಈ ಟೈಮಲ್ಲಿ ದೇಶದಿಂದ ಹೊರಗಾಕಿರ್ತಾರೆ, ಅಂದರೆ ನೀನು ಈ ದೇಶದಲ್ಲಿ ಇರೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ದೇಶಕ್ಕೆ ಕಳಿಸಿರ್ತಾನೆ. ಈ ವ್ಯಕ್ತಿ ಒಂದು ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು, ಒಂದು ಜರ್ಮನಿ ಇರ್ಬೋದು, UK ಇರ್ಬೋದು, ಈ 3 ದೇಶಗಳ ಮಧ್ಯೆ ಓಡಾಡಿಕೊಂಡು ಜನಗಳನ್ನೆಲ್ಲ ಯುನೈಟ್ ಮಾಡೋದು, ರಾಜನ ವಿರುದ್ಧ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಈ ಒಂದು ವ್ಯಕ್ತಿ ಲೆನಿನ್ ಬಂದು ಈ ಫಾರ್ಮರ್ಸ್ನ, ವರ್ಕರ್ಸ್ನೆಲ್ಲ ಯಾವ ರೀತಿ ಆರ್ಗನೈಸ್ ಮಾಡಬೇಕು, ಎಲ್ಲಿ ನೀವು ಸೇರಬೇಕು, ಯಾವ ರೀತಿ ಫೈಟ್ ಮಾಡಬೇಕಂತೆಲ್ಲ ಕೂಡ ಹೇಳ್ಕೊಡ್ತಾ ಇರ್ತಾರೆ. ಬೈ ದಿಸ್ ಟೈಮ್ ಲೆನಿನ್ ವಾಸ್ ಡಿಕ್ಲೇರ್ಡ್ ಆಸ್ ಎ ಟ್ರೈಟರ್. ಈ ಟೈಮಲ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ಲ, ಲೆನಿನ್ನ ಟ್ರೈಟರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಟ್ರೈಟರ್ ಅಂದರೆ ಏನು, ದೇಶದ್ರೋಹಿ, ನಂಬಿಕೆ ದ್ರೋಹಿ ಈ ಥರ ಎಲ್ಲ ಹೇಳ್ತಾರಲ್ಲ, ಅದನ್ನ ಟ್ರೈಟರ್ ಅನ್ನೋದು. ಸೊ ಆ ಥರ ಡಿಕ್ಲೇರ್ ಮಾಡಿ ದೇಶದಿಂದ ವರ್ಕ್ ಕಳಿಸಿರ್ತಾರೆ. ವಿನ್ ದಿ ರೆಸಿಸ್ಟೆನ್ಸ್ ಆಫ್ ದಿ ವರ್ಕರ್ಸ್ ಆ್ಯಂಡ್ ಫಾರ್ಮರ್ಸ್ ಬಿಕೇಮ್ ಮೋರ್ ಇಂಟೆನ್ಸ್, ದಿ ಝಾರ್ ನಿಕೋಲಾಸ್ II ರ್ಯಾನ್ ಅವೇ ಫ್ರಮ್ ದಿ ಕಂಟ್ರಿ. ನೋಡಿ, ಈ ಥರ ದೇಶ ಎಲ್ಲ ಕೂಡ ಎಷ್ಟೊಂದು ಸ್ಪ್ರೆಡ್ ಆಗಿಬಿಟ್ಟು ಈ ವರ್ಕರ್ಸು, ಫಾರ್ಮರ್ಸ್ ಎಲ್ಲ ಸ್ಟ್ರೈಕ್ಗಳು ಮಾಡೋದು, ರಾಜನ ಸಪೋರ್ಟರ್ಸ್ ಎಲ್ಲಾದರೂ ಕಾಣಿಸಿದ್ರೆ ಅವ್ರನ್ನ ಶೂಟ್ ಮಾಡೋದು, ಈ ಥರ ಎಲ್ಲ ಸುಮಾರು ನಡೀತಾ ಇರುತ್ತೆ. ಇದರಿಂದ ನಿಕೋಲಸ್ಸು ಮತ್ತು ಅವ್ರ ಫ್ಯಾಮಿಲಿ, ಹೆಂಡ್ತಿ ಮತ್ತು 4 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ ಇರ್ತಾರೆ, ಇವರೆಲ್ಲ ಕೂಡ ಎಸ್ಕೇಪ್ ಆಗಿಬಿಡ್ತಾರೆ. ದೇಶ ಬಿಟ್ಟೇನು ನೋಡೋಗಲ್ಲ, ಆ ದೇಶದಲ್ಲೇ ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗ್ತಾರೆ. ಆದರೆ ಆ್ಯಕ್ಚುಲಿ ಬಂದು ಇವ್ರನ್ನ ಅರೆಸ್ಟ್ ಮಾಡಿರ್ತಾರೆ. ಅದು ಸುಮಾರು ವರ್ಷ ಆದಮೇಲೆ ಗೊತ್ತಾಗುತ್ತೆ. ಅರೆಸ್ಟ್ ಮಾಡಿ ಆಮೇಲೆ ಶೂಟ್ ಮಾಡಿ ಸಾಯಿಸಿಬಿಡ್ತಾರೆ. ರಾಜನ ಹೆಂಡ್ತಿನ, ಅವ್ರ ಮಕ್ಕಳನ್ನ ಎಲ್ಲರನ್ನೂ ಕೂಡ ಸಾಯಿಸಿಬಿಡ್ತಾರೆ. ಇದು ಅವಾಗ ಗೊತ್ತಿರಲ್ಲ ಯಾರಿಗೂ, ಇದು ಸುಮಾರು ಒಂದು 10 ವರ್ಷ 15 ವರ್ಷ ಆದಮೇಲೆ ಗೊತ್ತಾಗೋದು ಜನಗಳಿಗೆಲ್ಲ. ದಿಸ್ ಈಸ್ ಕಾಲ್ಡ್ ಆಸ್ ಫೆಬ್ರವರಿ 1917 ರೆವಲ್ಯೂಷನ್. ಈ ಒಂದು ಟೈಮಲ್ಲಿ ಏನು ಹೇಳ್ತೀವಿ, ಇದನ್ನು 1917 ರೆವಲ್ಯೂಷನ್ ಅಂತ ಕರಿತೀವಿ. ಏನು, ಈ ಸ್ಟ್ರೈಕ್ಗಳೆಲ್ಲ ಜಾಸ್ತಿ ಆಗಿಬಿಟ್ಟು ಝಾರ್ ನಿಕೋಲಸ್, ಆ ರಾಜ ಓಡೋಗ್ತಾನಲ್ಲ ಅವನು ಪ್ಯಾಲೇಸ್ ಬಿಟ್ಟು, ಅದನ್ನು ಫೆಬ್ರವರಿ ರೆವಲ್ಯೂಷನ್ ಅನ್ನೋದು. ದಿ ಪವರ್ ವಾಸ್ ಶೇರ್ಡ್ ಬೈ ಮಾಡರೇಟ್ಸ್ ಆಸ್ ದಿ ಮೆನ್ಶಿವಿಕ್ಸ್, ಕಾಲ್ಡ್ ಆಸ್ ಮೆನ್ಶಿವಿಕ್ಸ್. ನೋಡಿರಿ, ಈ ಟೈಮಲ್ಲಿ ಇದನ್ನು ನಾನೊಂದು ಸ್ವಲ್ಪ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಬೇಡ, ಇನ್ನೂ ಈಸಿಯಾಗಿ ಹೇಳ್ಬಿಡ್ತೀನಿ, ಆಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ರೆವಲ್ಯೂಷನ್ ಆದಮೇಲೆ ಈಗ ರಾಜನ ಗೌರ್ಮೆಂಟ್ ನಿಲ್ಲಿಸಿದ್ಮೇಲೆ ಯಾರು ಅಧಿಕಾರಕ್ಕೆ ಬರಬೇಕು, ಯಾರು ರೂಲ್ ಮಾಡಬೇಕು ಅನ್ನೋದು ಒಂದಿರುತ್ತೆ. ಸೊ ಆ ಟೈಮಲ್ಲಿ ಈ ರೆವಲ್ಯೂಷನರೀಸ್ ರೂಲ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅಂದರೆ ಈ ಕಮ್ಯುನಿಸ್ಟ್ ಗೌರ್ಮೆಂಟ್ ಅವರು ರೂಲ್ ಮಾಡ್ತಾರೆ. ಅದರಲ್ಲಿ ಒಂದು ಪಾರ್ಟಿ ಇರುತ್ತೆ, ಆ ಪಾರ್ಟಿಯ 2 ಡಿವಿಷನ್ಸ್, ಇದು ಮೆನ್ಶಿವಿಕ್ಸ್ ಮತ್ತು ಬಾಲ್ಶಿವಿಕ್ಸ್ ಅಂತ ಬರುತ್ತೆ. ಇದು ಕಂಪ್ಲೀಟ್ಲಿ ಇವಾಗ ಬೇಡ, ಲೆನಿನ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಇಷ್ಟು ಸಾಕು. ಈ ಪಾರ್ಟಿಯವರು ಮೆನ್ಶಿವಿಕ್ ಅನ್ನೋವಂಥ ಒಂದು ಪಾರ್ಟಿಯವರು ರೂಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ, ರಷ್ಯಾನ ಒಂದು ರಿಪಬ್ಲಿಕ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ರಿಪಬ್ಲಿಕ್ ಅಂದರೆ ಏನು, ಡೆಮೋಕ್ರಸಿ ಥರ ಅಲ್ಲ. ಡೆಮೋಕ್ರಸಿಯಲ್ಲಿ ಎಲ್ಲರೂ ವೋಟ್ ಹಾಕ್ತಾರೆ, ನೀವು ಎಲ್ಲರೂ ವೋಟ್ ಹಾಕ್ತಾರೆ, 18 ವರ್ಷ ಮೇಲಿರೋರು ಈ ಥರ. ಆದರೆ ರಿಪಬ್ಲಿಕಲ್ಲಿ ಎಲ್ಲರೂ ವೋಟ್ ಹಾಕಲ್ಲ. ಕೆಲವು ಲೀಡರ್ಸ್ ಇರ್ತಾರೆ, ಒಂದೊಂದು ಏರಿಯಾಗೆ ಒಬ್ಬರು ಲೀಡರ್ ಈ ಥರ ತುಂಬ ಪ್ರಾಮಿನೆನ್ಸ್ ಇರೋವಂಥವ್ರು, ಅಂಥವ್ರು ಮಾತ್ರ ಎಲೆಕ್ಷನ್ನು ಅದೆಲ್ಲ ಮಾಡೋವಂಥದ್ದು. ಸೊ ಈ ಥರ ರಿಪಬ್ಲಿಕ್ ಆಗಿ ಘೋಷಣೆ ಮಾಡೋದು. ಡ್ಯೂರಿಂಗ್ ದಿಸ್ ಟೈಮ್ ಲೆನಿನ್ ರಿಟರ್ನ್ ಟು ರಷ್ಯಾ ಆ್ಯಂಡ್ ಕಾಲ್ಡ್ ಫಾರ್ ಪೀಸ್, ಫುಡ್ ಆ್ಯಂಡ್ ಲ್ಯಾಂಡ್. ಈ ಥರ ರೆವಲ್ಯೂಷನ್ ಸಕ್ಸಸ್ ಆದಮೇಲೆ 1917 ಅಲ್ಲಿವರೆಗೂ ಬೇರೆ ದೇಶದಲ್ಲಿದ್ದಂಥ ಲೆನಿನ್ ಆಗ ರಷ್ಯಾಗೆ ವಾಪಸ್ ಬರ್ತಾರೆ. ಬಂದ್ಬಿಟ್ಟು ಏನು ಹೇಳ್ತಾರೆ ಇವರು, ಆ್ಯಕ್ಚುಲಿ ಇವರು ಕೂಡ ಅದೇ ಪಾರ್ಟಿಗೆ ಸೇರಿರ್ತಾರೆ ಮೊದಲು, ಇವರೆಲ್ಲ ಕೂಡ ಒಂದೇ ಪಾರ್ಟಿ ಸೇರಿಬಿಟ್ಟು ಜನಗಳಿಗೆ ಏನು ಬೇಕು ಒಂದು ಸ್ಲೋಗನ್ ಟೈಪ್ ಕೊಡ್ತಾರೆ, ಪೀಸ್, ಫುಡ್ ಆ್ಯಂಡ್ ಲ್ಯಾಂಡ್ ಅಂತ. ಅಂದರೆ ನಮಗೇನು ಬೇಕು ಜನಗಳಿಗೆ,
ಶಾಂತಿ ಇರಬೇಕು, ಅಂದರೆ ಯಾರು ಕಿತ್ತಾಟ ಅವೆಲ್ಲ ಇಲ್ಲದೆ ಇರೋ ಥರ, ಫುಡ್ ಬೇಕು, ಊಟ ಬೇಕು, ಮತ್ತು ಲ್ಯಾಂಡ್ ಅಂದರೆ ಜಾಗ ಬೇಕು. ಏನಕ್ಕೆ ಜಾಗ ಬೇಕು? ಅಷ್ಟು ದೊಡ್ಡ ದೇಶದಲ್ಲಿ ಜಾಗ ಇರಲಿಲ್ವಾ? ನಮ್ಮ ಥರ ಪಾಪ್ಯುಲೇಷನ್ ಜಾಸ್ತಿ ಇಲ್ಲ ಅಂತ ಅಂದ್ಕೊಂಬಿಡಿ. ಜಾಗ ಎಲ್ಲ ಕೂಡ ಆಲಿಗಾರ್ಕ್ಸ್ ಹತ್ರ ಇರುತ್ತೆ, ನೋಬಲ್ಸ್ ಹತ್ರ ಇರುತ್ತೆ. ಅಂದರೆ ಈ ಜಮೀನ್ದಾರ್ಗಳು ಏನು ಹೇಳ್ತೀವಿ ಅವ್ರದ್ದು ಮಾತ್ರ ಲ್ಯಾಂಡು. ಬೇರೆ ಜನ ಎಲ್ಲ ಏನಿದ್ರು ಅವ್ರನ್ನೆಲ್ಲ ಒಂದು ಸರ್ಫ್ಸ್ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಕ್ಟ್ ನಮ್ಮ ಇಂಡಿಯಾದಲ್ಲಿ ಆ ಥರ ಯಾರೂ ಇಲ್ಲ. ಜಸ್ಟ್ ಕೆಲಸ ಮಾಡ್ತಾ ಇರಬೇಕು, ಅದಕ್ಕೆ ಆ ಲ್ಯಾಂಡ್ ಓನರ್ ಏನಿದೆ ಊಟ ಕೊಡ್ತಾ ಇರ್ತಾರೆ, ಬಟ್ಟೆ ಕೊಡ್ತಾ ಇರ್ತಾರೆ ಅಷ್ಟೇ. ಒಂಥರ ಜೀತದಾಳು ಟೈಪಲ್ಲಿ ನೋಡ್ತಾ ಇರ್ತಾರೆ. ಸೊ ಈ ಥರ ಇರುತ್ತೆ. ಸೊ ಆ ಲ್ಯಾಂಡ್ ಎಲ್ಲ ಕೂಡ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗಬೇಕು, ಎಲ್ಲ ಜನಗಳಿಗೂ ಜಾಗ ಸಿಗುವಾಗ ಆಗಬೇಕು ಅಂತ ಹೇಳ್ತಾರೆ. ದಿಸ್ ವಾಸ್ ಸಪೋರ್ಟೆಡ್ ಬೈ ದಿ ವರ್ಕರ್ಸ್ ಆ್ಯಂಡ್ ಫಾರ್ಮರ್ಸ್ ಅಕ್ರಾಸ್ ರಷ್ಯಾ. ನೋಡಿ, ಇದನ್ನು ಬಂದು ಯಾರ್ಯಾರು ಕೆಲಸ ಮಾಡೋರು ಇರ್ತಾರೆ, ಫಾರ್ಮರ್ಸ್ ಇರ್ತಾರೆ, ಇವರೆಲ್ಲ ಕೂಡ ಸಪೋರ್ಟ್ ಮಾಡ್ತಾರೆ. ದಿ ಬಾಲ್ಶಿವಿಕ್ಸ್, ದಿ ಪಾರ್ಟಿ ಆಫ್ ದಿ ವರ್ಕರ್ಸ್ ಕ್ರಿಯೇಟೆಡ್ ಅಕ್ಟೋಬರ್ ರೆವಲ್ಯೂಷನ್ ಇನ್ 1917. ನೋಡಿ, ಬಾಲ್ಶಿವಿಕ್ಸ್ ಅಂದರೆ ಇವ್ರದ್ದೇ ಇನ್ನೊಂದು ಪಾರ್ಟಿ. ನಾನು ಹೇಳ್ದಲ್ಲ, ಮೆನ್ಶಿವಿಕ್ಸ್ ಮೊದಲು ಒಂದು ಪಾರ್ಟಿ ಇರುತ್ತೆ, ಇವರು ಫೆಬ್ರವರಿ ರೆವಲ್ಯೂಷನ್ ಮಾಡಿ ಅಧಿಕಾರಕ್ಕೆ ಬರ್ತಾರೆ ಅಂತ. ಬಾಲ್ಶಿವಿಕ್ಸ್ ಅನ್ನೋದು ಇನ್ನೊಂದು ಪಾರ್ಟಿ, ಇವ್ರು ಲೆನಿನ್ ಅವರ ಪಾರ್ಟಿ. ಲೆನಿನ್, ಸ್ಟಾಲಿನ್, ಟ್ರಾಟ್ಸ್ಕಿ ಇವರೆಲ್ಲ ಕೂಡ ಬರ್ತಾರೆ ಅದರಲ್ಲಿ. ಸೊ ಬಾಲ್ಶಿವಿಕ್ಸ್ ಏನು ಮಾಡ್ತಾರೆ, ಬಂದು ಈ ಮೆನ್ಶಿವಿಕ್ಸ್ ವಿರುದ್ಧ ಫೈಟ್ ಮಾಡಿ ಇವರು ಅಧಿಕಾರನ ಕಿತ್ಕೊಳ್ತಾರೆ ಅಧಿಕಾರನ. ಇದನ್ನು ನಾವು ಅಕ್ಟೋಬರ್ ರೆವಲ್ಯೂಷನ್ ಅಂತ ಕರಿತೀವಿ. ಓಕೆ, 1917 ನಡೆಯುತ್ತೆ, ಅಕ್ಟೋಬರ್ 1917. ಲೆನಿನ್ ಜಾಯಿಂಡ್ ದಿ ರೆವಲ್ಯೂಷನರಿ ಪಾರ್ಟಿ ಆ್ಯಂಡ್ ಡಿಕ್ಲೇರ್ಡ್ ರಷ್ಯಾ ಆಸ್ ಎ ಸೋಷಿಯಲಿಸ್ಟ್ ರಿಪಬ್ಲಿಕ್ ಯೂನಿಯನ್ ಆನ್ ಅಕ್ಟೋಬರ್ 17. ಇವರೆಲ್ಲ ಪಾರ್ಟಿಯೆಲ್ಲ ಮಾಡಿಕೊಂಡು ಇವರು ಲೆನಿನ್ನೇ ಲೀಡರ್ ಥರ, ಅಂದರೆ ಪ್ರೆಸಿಡೆಂಟ್ ಅಂತ ಏನು ಕರಿತೀವಿ ಅಥವಾ ಪ್ರೈಮ್ ಮಿನಿಸ್ಟರ್ ಅಂತ ಏನು ಕರಿತೀವಿ, ಆ ಟೈಪಲ್ಲಿ ರಷ್ಯಾಗೆ ಪ್ರೆಸಿಡೆಂಟಾಗಿ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆಗಿಬಿಟ್ಟು ಇವ್ರು ಏನು ಹೇಳ್ತಾರೆ, ರಷ್ಯಾ ಒಂದು ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತ ಹೇಳ್ತಾರೆ. ಅಂದರೆ ಏನು, ರಿಪಬ್ಲಿಕ್ ಮಾತ್ರ. ರಿಪಬ್ಲಿಕ್ ಅಂದರೆ ಏನು ಅಂತ ಆಲ್ರೆಡಿ ಹೇಳಿದ್ದೀನಿ, ಇಂಪಾರ್ಟೆಂಟ್ ಲೀಡರ್ಸ್ ಮಾತ್ರ ಓಟ್ ಹಾಕೋದು ಅಂತ. ಇವ್ರೇನು ಹೇಳಿದ್ರು, ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂದರೆ ಜನಗಳಿಗೆ ಎಲ್ಲರಿಗೂ ಈಕ್ವಾಲಿಟಿ ಇರೋ ಥರ ನೋಡ್ಕೊಳ್ಳೋವಂಥದ್ದು, ಅದು ಸೋಷಿಯಲಿಸಮ್. ಸೊ ಆ ಥರ ರಿಪಬ್ಲಿಕ್ ಅಂತ ಡಿಕ್ಲೇರ್ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಆಸ್ ಅಕ್ಟೋಬರ್ ರೆವಲ್ಯೂಷನ್. ಇದನ್ನು ಅಕ್ಟೋಬರ್ ರೆವಲ್ಯೂಷನ್ ಅಂತ ಕರಿತೀವಿ. ಲೆನಿನ್ ಬಿಕೇಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಗೌರ್ಮೆಂಟ್, ಆಲ್ರೆಡಿ ಹೇಳಿದ್ದೀನಿ. ಸೊ ಆಫ್ಟರ್ ಲೆನಿನ್ ಬಿಕೇಮ್ ಪ್ರೆಸಿಡೆಂಟ್, ಈ ಡಿಕ್ಲೇರ್ಡ್ ದಟ್ ಲ್ಯಾಂಡ್ ಬಿಲಾಂಗ್ ಟು ದಿ ಫಾರ್ಮರ್ಸ್. ನೋಡಿ, ಇಲ್ಲಿವರೆಗೂ ಲ್ಯಾಂಡ್ ಯಾರ ಕೈಯಲ್ಲಿತ್ತು ಅಂತ ಹೇಳಿದೆ, ದೊಡ್ಡ ದೊಡ್ಡ ಜಮೀನ್ದಾರ್ಗಳಿಗೆ ಇವ್ರ ಕೈಯಲ್ಲಿತ್ತು ಅಂತ ಹೇಳಿದೆ. ಅವ್ರ ಅಂಡರಲ್ಲಿ ಫಾರ್ಮರ್ಸ್ ಎಲ್ಲ ಕೆಲಸ ಮಾಡಬೇಕಿತ್ತು ಅಂತ ಹೇಳಿದೆ. ಸೊ ಲೆನಿನ್ ಪ್ರೆಸಿಡೆಂಟ್ ಆದಮೇಲೆ ಏನು ಡಿಕ್ಲೇರ್ ಮಾಡ್ತಾರೆ, ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಜಾಗ ಎಲ್ಲ ನಿಮ್ಮದೇನೆ, ಜಮೀನ್ದಾರದಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಇದು ಆ್ಯಕ್ಚುಲಿ ಇನ್ನೂ ವೈಲೆಂಟ್ ಆಗಿರೋದು, ಸುಮ್ಮನೆ ಈ ಥರ ಹೇಳೋದಲ್ಲ. ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ನೀವೆಲ್ಲ ಗನ್ಗಳೆಲ್ಲ ತೊಗೊಂಡು ನಿಮ್ಮ ಜಮೀನ್ದಾರ್ಗಳು ಯಾರ್ಯಾರಿದೆ ಅವ್ನು ಶೂಟ್ ಮಾಡಿ ಸಾಯಿಸ್ಬಿಡಿ, ಆಗ ಜಾಗ ನಿಮ್ಮದೇ ಆಗುತ್ತೆ. ಈ ಥರ ಎಲ್ಲ ಕೂಡ ಸುಮಾರು ವೈಲೆಂಟ್ ಮೆಥಡ್ಸ್ ಎಲ್ಲ ಇರುತ್ತೆ. ಸೊ ಆ ರೀತಿ ಎಲ್ಲ ಫಾರ್ಮರ್ಸ್ಗೆ ಸಿಗೋ ಹಾಗೆ ಮಾಡ್ತಾರೆ. ಈ ಇಂಪ್ಲಿಮೆಂಟೆಡ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕಲ್ ಪಾಲಿಸೀಸ್ ದಟ್ ಎನ್ಶೂರ್ಡ್ ಫ್ರೀ ಹೆಲ್ತ್, ಸ್ಕೂಲಿಂಗ್ ಆ್ಯಂಡ್ ರೆಸಿಡೆನ್ಸ್ ಟು ಆಲ್ ರಷ್ಯನ್ಸ್. ನೋಡಿ, ನಾವು ಈಗ ಲೆನಿನ್ ಅಧಿಕಾರಕ್ಕೆ ಬಂದಮೇಲೆ ಇನ್ನೂ ಏನು ಮಾಡ್ತಾರೆ, ಸುಮಾರು ರೆವಲ್ಯೂಷನ್ಸ್ ಎಲ್ಲ ತರ್ತಾರೆ, ಅಂದರೆ ಒಂದು ಸ್ವಲ್ಪ ಚೇಂಜಸ್ ಎಲ್ಲ ತರ್ತಾರೆ ಸೊಸೈಟಿಯಲ್ಲಿ. ಏನೇನು ಮಾಡ್ತಾರೆ ಇಂಪಾರ್ಟೆಂಟಾಗಿ ಅಂದರೆ, ಫ್ರೀ ಹೆಲ್ತ್, ಅಂದರೆ ಯಾರಿಗೂ ಕೂಡ ಹಾಸ್ಪಿಟ್ಲಿಗೆ ಹೋದರೆ ₹1 ಚಾರ್ಜ್ ಇಲ್ಲ, ಫ್ರೀಯಾಗಿ ಎಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಆ ರೀತಿ ಒಂದು ಮಾಡ್ತಾರೆ. ಸ್ಕೂಲಿಂಗ್ ಅಂದರೆ ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಸ್ಕೂಲ್ಗೆ ಹೋಗ್ಬೋದು. ಏನು ಎಲ್ಲರೂ ಕೂಡ ಸ್ಕೂಲ್ಗೆ ಹೋಗ್ಬೋದು ಅಂದರೆ, ನೋಡಿ, ಈ ಒಂದು ರಾಜನ ಆಳ್ವಿಕೆ ಇದ್ದಿದ್ದಂಥ ಟೈಮಲ್ಲಿ ಸ್ಕೂಲ್ಗೆ ಎಲ್ಲರೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಇಂಟೆಲಿಜೆನ್ಸಿಯಾ ಅಂತ ಕರೀತಾರೆ, ಅಂದರೆ ನೋಬಲ್ಸ್ ಆ ಥರ ಅಂದ್ಕೊಳ್ಳಿ. ಆ ಥರ ತುಂಬ ತಿಳಿದಿರೋರು ಅವ್ರು ಮಾತ್ರ ಸ್ಕೂಲ್ಗೆ ಹೋಗೋವಂಥ ಅಧಿಕಾರ ಇತ್ತು. ಸೊ ಇವ್ರು ಬಂದಮೇಲೆ ಎಲ್ಲರೂ ಸ್ಕೂಲ್ಗೆ ಹೋಗ್ಬೋದು, ಎಲ್ಲರಿಗೂ ಫ್ರೀಯಾಗಿ ಸ್ಕೂಲ್ಗೆ ಸಿಗುತ್ತೆ ಅಂತೇಳಿ ಅದು ಕೂಡ ಹೇಳ್ತಾರೆ. ಆ್ಯಂಡ್ ರೆಸಿಡೆನ್ಸ್ ಟು ಆಲ್ ರಷ್ಯನ್ಸ್, ಇವರೇನು ಹೇಳ್ತಾರೆ, ಎಲ್ಲರಿಗೂ ಮನೆ ಬೇಕು. ನೀವು ನೋಡ್ಬೋದು ರಷ್ಯನ್ ಕಾಲದ ಒಂದು ಯಾವುದಾದ್ರೂ ಬಿಲ್ಡಿಂಗ್, ಅಂದರೆ ಆ ಟೈಮಲ್ಲಿ ಕಮ್ಯುನಿಸ್ಟ್ ಬಿಲ್ಡಿಂಗ್ಸ್ ಎಲ್ಲ ನೋಡ್ಬೋದು. ಈ ಅಪಾರ್ಟ್ಮೆಂಟ್ಸ್ ಎಲ್ಲ ನಾವು ಇವಾಗ ಏನು ಕಟ್ಟಿದ್ವಿ, ಈ ಥರ ದೊಡ್ಡ ದೊಡ್ಡಗೆ ಒಂದು ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ಗಳೆಲ್ಲ ಕಟ್ಟಿಬಿಟ್ಟು ಎಲ್ಲ ಕೆಲಸ ಮಾಡೋರ್ಗೂ ಕೂಡ ಅಲ್ಲಿ ಇರೋಕ್ಕೆ ಒಂದು ಮನೆ ಥರ ಕೊಡ್ತಾರೆ. ಸೊ ಇದು ಎಲ್ಲರಿಗೂ ಕೊಡ್ತಾರೆ. ಲೆನಿನ್ ವಾಸ್ ದಿ ಫಸ್ಟ್ ಟು ಇಂಪ್ಲಿಮೆಂಟ್ ಕಾರ್ಲ್ ಮಾರ್ಕ್ಸ್ ಸೈಂಟಿಫಿಕ್ ಕಮ್ಯುನಿಸಮ್ ಇನ್ ಪ್ರಾಕ್ಟೀಸ್. ನೋಡಿ, ಈ ಕಾರ್ಲ್ ಮಾರ್ಕ್ಸ್ ಅನ್ನೋ ವ್ಯಕ್ತಿ ಬಗ್ಗೆ ಹೇಳ್ತೀನಿ. ಕಾರ್ಲ್ ಮಾರ್ಕ್ಸ್ ಅನ್ನೋ ವ್ಯಕ್ತಿ ಒಬ್ಬ ಥಿಂಕರ್. ಓಕೆ, ಜರ್ಮನಿಗೆ ಸೇರಿದಂಥ ಒಬ್ಬ ಥಿಂಕರ್. ಈ ವ್ಯಕ್ತಿ ಒಂದು ಬುಕ್ ಬರೆದಿರ್ತಾನೆ, ಒಂದು ಸುಮಾರು ಬುಕ್ಸ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇರ್ಬೋದು ಅಥವಾ ದಾಸ್ ಕ್ಯಾಪಿಟಲ್ ಇರ್ಬೋದು, ಈ ಥರ ಬುಕ್ಸ್ ಎಲ್ಲ ಬರೆದು ಒಂದು ಥಿಂಕರ್ ಅಂದ್ಕೊಳ್ಳಿ, ಸುಮಾರು ಬುಕ್ಸ್ ಬರೆದಿರ್ತಾರೆ. ಅವರು ಏನು ಬರೆದಿರ್ತಾರೆ ಅಂದರೆ, ಎಲ್ಲರಿಗೂ ಈಕ್ವಾಲಿಟಿ ಯಾವ ಥರ ಸಿಗಬೇಕು ಅದ್ರ ಬಗ್ಗೆ ಸುಮಾರು ಬರೆದಿರ್ತಾರೆ, ಅದರ ಇನ್ಡೆಪ್ತ್ ಹೋಗೋದು ಬೇಡ. ಸೊ ಅದನ್ನು ಮೊದಲು ಇಂಪ್ಲಿಮೆಂಟ್ ಮಾಡಿದ್ದು ಲೆನಿನ್. ಕಾರ್ಲ್ ಮಾರ್ಕ್ಸ್ ಅದೆಲ್ಲ ಯೋಚನೆ ಮಾಡಿದ್ರು ಕೂಡ ಸುಮಾರು ಒಂದು 50-100 ವರ್ಷದಿಂದ ಅದನ್ನು ಯಾರೂ ಕೂಡ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಆದರೆ ಲೆನಿನ್ ಮೊದಲನೇ ವ್ಯಕ್ತಿ ಈ ಒಂದು ಸೈಂಟಿಫಿಕ್ ಕಮ್ಯುನಿಸಮ್ನ ಇಂಪ್ಲಿಮೆಂಟ್ ಮಾಡಿದ್ದು. ದಿಸ್ ವಾಸ್ ಎ ಹಿಸ್ಟಾರಿಕ್ ಮೂಮೆಂಟ್ ಇನ್ ದಿ ಹ್ಯೂಮನ್ ಹಿಸ್ಟ್ರಿ. ಇದು ಒಂದು ಹ್ಯೂಮನ್ ಹಿಸ್ಟ್ರಿಯಲ್ಲಿ ಹಿಸ್ಟಾರಿಕ್ ಮೂಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಹೊಸ ಟೈಪ್ ಆಫ್ ಗೌರ್ಮೆಂಟ್, ಇಲ್ಲಿವರೆಗೂ ಯಾರು ಕೂಡ ಕಮ್ಯುನಿಸಮ್ ಅಂದರೆ ಈ ಥರ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ.
ಅದು ಯೋಚನೆ ಕೂಡ ಕೆಲವರು ಜನಕ್ಕೆ ಗೊತ್ತಿತ್ತು ಹೊರತು ಅದು ರಿಯಲಿಸ್ಟಿಕ್ಲಿ ಪಾಸಿಬಲ್ ಅಲ್ಲ ಅಂತಲೇ ಎಲ್ಲ ಅಂದ್ಕೊಂಡಿದ್ರು. ಆದರೆ ಲೆನಿನ್ ಅದನ್ನು ಪಾಸಿಬಲ್ ಮಾಡ್ತಾರೆ. ನೋಡಿ, ಕಮ್ಯುನಿಸಮ್ ಅಂದಿದ ತಕ್ಷಣ ಎಲ್ಲ ಒಳ್ಳೇದಾಗೋಯ್ತು ಅಂತ ಅಂದ್ಕೊಂಬಿಡಿ. ಕಮ್ಯುನಿಸಮಿಂದ ತುಂಬ ಕೆಡ್ದಾಯಿತು. ಆದರೆ ರಾಜನಿಗಿಂತ ಒಂಚೂರು ಪರವಾಗಿಲ್ಲ ಅಷ್ಟೇ. ಸೊ ನಮಗೆ ಅದಕ್ಕೆ ಸೆಟ್ ಆಗಲ್ಲ, ಇಂಡಿಯಾಗೂ ಅದಕ್ಕೂ. ನೀವು ಆ ಒಂದು ಇದರಲ್ಲಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ವೆನ್ ದಿಸ್ ನ್ಯೂ ಸಿಸ್ಟಮ್ ವಾಸ್ ಎವಾಲ್ವಿಂಗ್, ಲೆನಿನ್ ಡೈಡ್ ಇನ್ 1924. ನೋಡಿ, ಲೆನಿನ್ ಒಂದು 1917 ರೂಲ್ ಮಾಡೋಕ್ಕೆ ಶುರು ಮಾಡಿದ್ರು. 1924 ಅಷ್ಟರಲ್ಲಿ ಲೆನಿನ್ ಸತ್ತೋಗ್ತಾರೆ. ಸೊ ಸತ್ತೋದ್ಮೇಲೆ ಬೇರೆ ವ್ಯಕ್ತಿ ಸ್ಟಾಲಿನ್ ಅಧಿಕಾರಕ್ಕೆ ಬರ್ತಾರೆ. ಅದು ನೆಕ್ಸ್ಟ್ ಸ್ಟಾಲಿನ್ ಬಗ್ಗೆ ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಇನ್ನು ಈ ಕಮ್ಯುನಿಸಮ್ ಇನ್ನೂ ಎವಾಲ್ವ್ ಆಗ್ತಾ ಇರಬೇಕಾದ್ರೆ 1924 ಲೆನಿನ್ ಸತ್ತೋಗ್ತಾರೆ. ಇವ್ರದ್ದು ಒಂದು ಏನು ಶವ ಇರುತ್ತೆ, ಇದನ್ನು ಮಮ್ಮಿಫಿಕೇಷನ್ ಮಾಡಿಬಿಟ್ಟು, ಅಂದರೆ ಅದು ಕೊಳಿದೇ ಇರೋ ಥರ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಒಣಗಿಸ್ಬಿಟ್ಟು ಒಂದು ಕಾಫಿನ್ನ ಅವರೊಂದು ಮ್ಯೂಸಿಯಂ ಟೈಪಲ್ಲಿ ಇಟ್ಟಿದ್ದಾರೆ. ಈಗಲೂ ಕೂಡ ನೀವೇನಾದರೂ ಮಾಸ್ಕೋಗೆ ಹೋದರೆ, ರಷ್ಯಾ ಕ್ಯಾಪಿಟಲ್ಗೆ, ನೋಡ್ಬೋದು. ಜೋಸೆಫ್ ಸ್ಟಾಲಿನ್ ಬಿಕೇಮ್ ದಿ ಪ್ರೆಸಿಡೆಂಟ್ ಆಫ್ಟರ್ ದಿ ಡೆತ್ ಆಫ್ ಲೆನಿನ್ ಆ್ಯಂಡ್ ಬಿಲ್ಟ್ USSR ಆ್ಯಸ್ ಎ ಫಾರ್ಮಿಡಬಲ್ ಅಪೋನೆಂಟ್ ಟು USA. ನೋಡಿ, ಲೆನಿನ್ ಸತ್ತೋದ್ಮೇಲೆ ಯಾರು ಅಧಿಕಾರಕ್ಕೆ ಬರ್ತಾರೆ? ಇಬ್ಬರು ವ್ಯಕ್ತಿ ಕಾಂಪಿಟೇಷನ್ ಇರುತ್ತೆ, ಸ್ಟಾಲಿನ್ ಮತ್ತು ಟ್ರಾಟ್ಸ್ಕಿ ಅಂತ. ಇವರಲ್ಲಿ ಸ್ಟಾಲಿನ್ ಅಧಿಕಾರಕ್ಕೆ ಬರೋದು. ಸ್ಟಾಲಿನ್ ಅನ್ನೋದು ರಿಯಲ್ ಹೆಸರಲ್ಲ, ಅದು ಜೋಸೆಫ್ ದುಗೋಸ್ವಿಲಿ ಅಂತ ಒಂದು ಹೆಸರು ಬರುತ್ತೆ, ಸ್ಪೆಲ್ ಮಾಡೋಕ್ಕೆ ಕೂಡ ಬರಲ್ಲ ನನಗೆ. ಅದು ರಿಯಲ್ ಹೆಸರು, ಆದರೆ ಎಲ್ಲ ಕರೆಯೋದು ಸ್ಟಾಲಿನ್ ಅಂತ. ಸೊ ಈ ವ್ಯಕ್ತಿ ಸ್ಟಾಲಿನ್ ಅಂತಲೇ ಫೇಮಸ್. ಈ ವ್ಯಕ್ತಿ ಪ್ರೆಸಿಡೆಂಟ್ ಆಗ್ತಾರೆ ಲೆನಿನ್ ಸತ್ತ ಮೇಲೆ. ಆಮೇಲೆ USSR ಅಂದರೆ ರಷ್ಯಾ ಅಂತ. ಓಕೆ, ನೋಡಿ, ಇವಾಗ ಏನು ದೇಶ ಇದೆ ಇದನ್ನು ರಷ್ಯಾ ಅಂತ ಕರಿತೀವಿ. ಓಕೆ, ಈಗಿರೋವಂಥದ್ದು ಇವೆಲ್ಲ ಬೇರೆ ಬೇರೆ ದೇಶ ಆಗಿದೆ. ಒಂದು ಟೈಮಲ್ಲಿ ಇವೆಲ್ಲ ಕೂಡ ಕಜಕಿಸ್ತಾನ್ ಇವೆಲ್ಲ ಏನು ದೇಶಗಳಿದೆ ಇದೆಲ್ಲ ಸೇರಿ USSR ಆಯಿತು. USSR ಅಂದರೆ ರಿಯಲ್ ಇದು ಬಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯೆಟ್ ರಿಪಬ್ಲಿಕ್ ಅಂತ. ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯೆಟ್ ರಷ್ಯಾ ಅಂದರೆ ರಷ್ಯಾ ಅಂತ ಅರ್ಥ. ಇವ್ರ ಅಪೋಸಿಟ್ ಇರೋದು USA ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಥವಾ ಅಮೆರಿಕಾ ಅಂತ ಏನು ಕರಿತೀವಿ ಅವರು. ಈ USA ಎದುರಾಕೊಂಡು USSRನ ತುಂಬ ಪವರ್ಫುಲ್ಲಾಗಿ ಶುರು ಮಾಡ್ತಾರೆ. ನಿಮಗೆ ಸ್ಟಾಲಿನ್ ಬಗ್ಗೆ ತುಂಬ ಜಾಸ್ತಿ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಈ World War II ಬಗ್ಗೆ ನಾನು ಲೆಸನ್ ಮಾಡ್ತೀನಲ್ಲ ಆ ಟೈಮಲ್ಲಿ, ಮತ್ತು ಸ್ಟಾಲಿನ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಲ್ಲ ಅದರಲ್ಲಿ ನಿಮಗೆ ಫುಲ್ ಸ್ಟಾಲಿನ್ ಬಗ್ಗೆ ಗೊತ್ತಾಗುತ್ತೆ. ಸೊ ದಿ 5-year ಪ್ಲ್ಯಾನ್ಸ್ ಇಂಪ್ಲಿಮೆಂಟೆಡ್ ಬೈ ಹಿಮ್ ಚೇಂಜ್ ದಿ ಕೋರ್ಸ್ ಆಫ್ USSR's ಗ್ರೋತ್. ನೋಡಿ, ಸ್ಟಾಲಿನ್ ಬಂದಮೇಲೆ ಒಂದು 5-year ಪ್ಲ್ಯಾನ್ ಅಂತ ಒಂದು ಮಾಡ್ತಾರೆ. ಏನು ಮಾಡ್ತಾರೆ 5-year ಪ್ಲ್ಯಾನ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಂದ್ಕೊಳ್ಳಿ, ಒಂದು ಇಂಡಸ್ಟ್ರಿ ಸರಿಯಾಗಿರಲ್ಲ ರಷ್ಯಾದಲ್ಲಿ. ಆಗ 5 ವರ್ಷ ಬೇರೆ ಎಲ್ಲದನ್ನು ಬಿಟ್ಟು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಈ ಒಂದು ಇಂಡಸ್ಟ್ರಿ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ, ಅದನ್ನು ಡೆವಲಪ್ ಮಾಡೋದಕ್ಕೆ, ಅದನ್ನು ಉದ್ಧಾರ ಮಾಡೋದಕ್ಕೆ. ಅದೇ ರೀತಿ ಆ 5 ವರ್ಷ ಆದಮೇಲೆ ನೆಕ್ಸ್ಟ್ ಯಾವುದೋ ಒಂದು ಅಗ್ರಿಕಲ್ಚರ್ ಇರುತ್ತೆ ಅಂದ್ಕೊಳ್ಳಿ, ಅಗ್ರಿಕಲ್ಚರ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ, ಅದಕ್ಕೆ ಏನೇನು ಸಪೋರ್ಟ್ ಬೇಕು ಎಲ್ಲ ಮಾಡ್ತಾರೆ. ಆಗ ಆ 5 ವರ್ಷ ಅಗ್ರಿಕಲ್ಚರ್ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು 5 ವರ್ಷ ಏನು ಮಾಡ್ತಾರೆ, ಹೆಲ್ತ್ ಡೆವಲಪ್ ಮಾಡ್ತಾರೆ. ಈ ರೀತಿ ಇದು ಇಂಡಿಯಾದಲ್ಲಿ ಕೂಡ ಇದೆ ಈ ಥರ ಪ್ಲ್ಯಾನ್. USSR ಲಾಂಚ್ಡ್ ದಿ ಫಸ್ಟ್ ಸ್ಯಾಟಲೈಟ್ ಇನ್ ದಿ ಹಿಸ್ಟ್ರಿ ಆಫ್ ಹ್ಯೂಮನ್ ಸಿವಿಲೈಸೇಷನ್. ನೋಡಿರಿ, USSR ಅಲ್ಲಿವರೆಗೂ ನಾವು ಏನು ನೋಡ್ತಾ ಇದ್ವಿ ಅಂತ ಹೇಳಿದ್ರೆ 1917 USSR ಅಂತ ಹೇಳಿದ್ರೆ ತುಂಬ ಹಿಂದುಳಿದ ದೇಶ, ಯುರೋಪೆಲ್ಲ ಡೆವಲಪ್ ಆಗ್ತಾ ಇದೆ, ಆದರೆ ನಾವು ಇನ್ನೂ ಅಗ್ರಿಕಲ್ಚರ್ ಮಾಡ್ತಾಯಿದ್ದೀವಿ, ಅಗ್ರಿಕಲ್ಚರಲ್ಲಿ ಒಂದು 3-4 ದಿನ ಉಪವಾಸ ಇರೋ ಥರ ಅಗ್ರಿಕಲ್ಚರ್ ಮಾಡ್ತಾಯಿದ್ದೀವಿ, ಈ ಥರ ಎಲ್ಲ ಇತ್ತು ಅವ್ರಿಗೆ. ಆದರೆ ಈ ಟೈಪ್ನಲ್ಲಿ ನೋಡಿ, ಮೊದಲು ಸ್ಯಾಟಲೈಟ್ ಏನು ನೀವು ಸ್ಪೇಸಿಗೆ ಕಳಿಸ್ತೀರ ಅಂದರೆ TV ಎಲ್ಲ ನೋಡಬೇಕು, ಮೊಬೈಲೆಲ್ಲ ವರ್ಕ್ ಆಗಬೇಕು ಅಂದರೆ ಈ ಸ್ಯಾಟಲೈಟ್ಸ್ ಬೇಕು, ಆರ್ಟಿಫಿಷಿಯಲ್ ಸ್ಯಾಟಲೈಟ್. ಇದನ್ನು ಲಾಂಚ್ ಮಾಡಿದ ಮೊದಲು USSR ಅವರು. ಅಂದರೆ ಅಷ್ಟು ಬೇಗ ಅಷ್ಟು ಸೂಪರ್ ಡೆವಲಪ್ಮೆಂಟ್ ನೋಡಿದ್ವಿ ನಾವು. ಯೂರಿ ಗ್ಯಾಗೇರಿಯನ್ ಬಿಕೇಮ್ ದಿ ಫಸ್ಟ್ ಆಸ್ಟ್ರೋನಾಟ್ ಆಫ್ ದಿ ವರ್ಲ್ಡ್. ಮೊದಲು ಆಸ್ಟ್ರೋನಾಟ್ ಯಾರಾಗ್ತಾರೆ? ಯೂರಿ ಗ್ಯಾಗೇರಿಯನ್ ಅನ್ನೋಂಥ ವ್ಯಕ್ತಿ, ಅಂದರೆ ಸ್ಪೇಸ್ಗೆ ಹೋಗೋವಂಥ ಮೊದಲನೇ ವ್ಯಕ್ತಿ. ದಿ ಇಂಡಿಪೆಂಡೆಂಟ್ ಇಂಡಿಯಾಸ್ 5-year ಪ್ಲ್ಯಾನ್ ಈಸ್ ಬಾರೋಡ್ ಫ್ರಮ್ USSR. ನೋಡಿ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಇಂಡಿಯಾದಲ್ಲೂ ಕೂಡ ಈ 5-year ಪ್ಲ್ಯಾನ್ ಏನು ಮಾಡ್ತಾರೆ, ಇದನ್ನು USSRನ ನೋಡಿ ಅಲ್ಲಿ ಸಕ್ಸಸ್ ಆಗಿದೆ ಅಂದ್ಬಿಟ್ಟೆ ನಾವು ಅದನ್ನು ತೊಗೊಂಡಿರೋದು. ಆಫ್ಟರ್ ದಿ ಸೆಕೆಂಡ್ ವರ್ಲ್ಡ್ ವಾರ್ USSR ಅಸ್ಯೂಮ್ಡ್ ದಿ ಲೀಡರ್ಶಿಪ್ ಆಫ್ ಕಮ್ಯುನಿಸ್ಟ್ ಕಂಟ್ರೀಸ್. ನೋಡಿ, ಇದು ನೆಕ್ಸ್ಟ್ ನಿಮಗೆ ಕೋಲ್ಡ್ ವಾರಲ್ಲಿ ಈ ಲೀಡರ್ಶಿಪ್ ಅಸ್ಯೂಮ್ ಮಾಡ್ಕೊಳ್ಳೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗೋಗುತ್ತೆ. ಇಲ್ಲಿ ಏನಾಯಿತು, ಸಿಂಪಲ್ ಇಷ್ಟೇ, ಕಮ್ಯುನಿಸ್ಟ್ ದೇಶಗಳಂತ ಒಂದಷ್ಟು ಬರುತ್ತೆ, ಆಮೇಲೆ ಡೆಮೊಕ್ರೆಟಿಕ್ ದೇಶಗಳಂತ ಒಂದಷ್ಟು ಬರುತ್ತೆ. ಕಮ್ಯುನಿಸ್ಟ್ ಗೌರ್ಮೆಂಟ್ ಅಂದರೆ ಒಬ್ಬ ಲೀಡರ್ ಇರ್ತಾನೆ, ಅವ್ನು ಏನು ಬೇಕೋ ಅದು ಮಾಡ್ತಾನೆ, ಆ ಥರ. ಡೆಮೊಕ್ರೆಟಿಕ್ ದೇಶಗಳು ಅಂತ ಹೇಳಿದ್ರೆ ಒಂದು ಜನನೇ ಎಲೆಕ್ಷನ್ ಮಾಡ್ತಾರೆ, ಈಗ ಇಂಡಿಯಾ ಥರ, ಈ ಥರ. ಈ USSR, ಈ ಕಮ್ಯುನಿಸ್ಟ್ ದೇಶಗಳೆಲ್ಲ ಏನಿದೆ ಅದಕ್ಕೆ ಲೀಡರ್ USSR ಆಗ್ತಾರೆ. ಈ ಡೆಮೊಕ್ರೆಟಿಕ್ ದೇಶಗಳೆಲ್ಲ ಏನಿದೆ ಅದಕ್ಕೆ ಲೀಡರ್ ಬಂದು ಅಮೆರಿಕಾದವರು ಅಥವಾ USA ಅವರು ಆಗ್ತಾರೆ. ಈ ಯಾರ ಕಡೆನೂ ಸೇರಲ್ಲ ನಾವು ಅನ್ನೋಂಥ ಒಂದಷ್ಟು ದೇಶಗಳಿರ್ತಾರೆ, ಅದಕ್ಕೆ ಲೀಡರ್ ಇಂಡಿಯಾದವ್ರು ಆಗ್ತಾರೆ. ಲೀಡರ್ ಅಂತಲ್ಲ, ಅದೊಂದು ಗ್ರೂಪ್ ಇರುತ್ತೆ, ಅದಕ್ಕೆ ಇಂಪಾರ್ಟೆಂಟ್ ದೇಶ ಒಂದು ಇಂಡಿಯಾ. ಇಟ್ ಎಕ್ಸ್ಪ್ರೆಸ್ಡ್ ಸಪೋರ್ಟ್ ಟು ದಿ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ಸ್ ಆಫ್ ಕಂಟ್ರೀಸ್ ಫ್ರಮ್ ಏಷ್ಯಾ, ಆಫ್ರಿಕಾ ಆ್ಯಂಡ್ ಸೌತ್ ಅಮೆರಿಕಾ. ನೋಡಿ, ಈ USSR ಅಥವಾ ರಷ್ಯಾದವ್ರು ಏನು ಮಾಡ್ತಾರೆ ಟೈಮಲ್ಲಿ, ಸುಮಾರು ದೇಶಗಳಿಗೆಲ್ಲ ಇಂಡಿಪೆಂಡೆನ್ಸ್ ಇರಲ್ಲ. ಇದು 1945 ನಾನು ಹೇಳ್ತಾ ಇರೋದು ಆ ಟೈಮ್ದು ಅಂತ.
ಓಕೆ. ಅಂದರೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬರೋಕ್ಕೂ 2 ವರ್ಷಕ್ಕೆ ಹಿಂದೆ. ಸೊ ಆ ಟೈಮಲ್ಲಿ ಸುಮಾರು ದೇಶಗಳಿಗೆಲ್ಲ ಇಂಡಿಪೆಂಡೆನ್ಸ್ ಇರಲ್ಲ. ಇಂಡಿಯಾ ಇರ್ಬೋದು, ಕ್ಯಾಂಬೋಡಿಯಾ, ವಿಯೆಟ್ನಾಮ್ ಇರ್ಬೋದು, ಅಥವಾ ಇಂಡೋ ಚೈನಾ ರೀಜನ್ಸ್ ಇರ್ಬೋದು, ಅಥವಾ ನಾವು ಆಫ್ರಿಕಾ ಕೆಲವು ದೇಶಗಳು ನೋಡ್ಬೋದು. ಈ ಥರ ಸುಮಾರು ದೇಶಗಳಿರುತ್ತೆ. ಇಂಡಿಯಾಗೆ ಇಂಡಿಪೆಂಡೆನ್ಸ್ಗೆ ಇದಕ್ಕೆ ಸಂಬಂಧ ಇಲ್ಲ, ಯಾಕಂದರೆ ಇಂಡಿಯಾಗೆ ಆಲ್ರೆಡಿ ಇಂಡಿಪೆಂಡೆನ್ಸ್ ಪ್ರೋಸೆಸ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ 1945 ಅಷ್ಟರಲ್ಲಿ. ಸೊ ಅದಕ್ಕೆ ರಷ್ಯಾದವ್ರು ಏನು ಹೆಲ್ಪ್ ಮಾಡಲ್ಲ, ಸ್ವಲ್ಪ ಅಸಿಲರೇಟ್ ಮಾಡ್ತಾರೇನೋ ಅಷ್ಟೇ. ಆದರೆ ಬೇರೆ ಬೇರೆ ದೇಶಗಳಲ್ಲೆಲ್ಲ ಕೂಡ ಇಂಡಿಪೆಂಡೆನ್ಸ್ ಬರೋದಕ್ಕೆ ರಷ್ಯಾದವರು ತುಂಬ ಹೆಲ್ಪ್ ಮಾಡ್ತಾರೆ. ಸ್ಟಾಲಿನ್ ಕಮಿಟೆಡ್ ಮೆನಿ ಮಿಸ್ಟೇಕ್ಸ್ ವೈಲ್ ಟ್ರೈಂಗ್ ಟು ಮೇಕ್ USSR ಎ ಪವರ್ಫುಲ್ ಕಂಟ್ರಿ. ನೋಡಿರಿ, ನಾನು ಹೇಳಿದೆ ನಿಮಗೆ 1917 ಲೆನಿನ್ ಇವರೆಲ್ಲ ಬರ್ತಾರೆ, ಆಮೇಲೆ ಸ್ಟಾಲಿನ್ ಬರ್ತಾರೆ ಅಂತ. ಇವ್ರು ಬರೋದಕ್ಕೂ ಮೊದಲು ರಷ್ಯಾ ತುಂಬ ಹಿಂದುಳಿದಿರುತ್ತೆ ಅಂತ ಹೇಳಿದೆ. ಆದರೆ ಸ್ಟಾಲಿನ್ ಸತ್ತೋಗೋಷ್ಟರಲ್ಲಿ ತುಂಬ ಪವರ್ಫುಲ್ಲಾಗಿ ದೇಶ ಬೆಳೆದಿರುತ್ತೆ. 1960 ಅಥವಾ 1945 ಅಂದ್ಕೊಳ್ಳಿ, ಅಷ್ಟರಲ್ಲೇ ತುಂಬ ಪವರ್ಫುಲ್ಲಾಗಿ ಬೆಳೆಯುತ್ತೆ. ಇಷ್ಟು ಪವರ್ಫುಲ್ಲಾಗಿ ಬೆಳೆಸಬೇಕು ಅಂತ ಹೇಳಿದಾಗ ಸ್ಟಾಲಿನ್ ಎಲ್ಲ ಕೂಡ ಕರೆಕ್ಟಾಗಿ ಮಾಡಲ್ಲ, ಇಷ್ಟೊಂದು ಮಿಸ್ಟೇಕ್ಗಳು ಕೂಡ ಮಾಡ್ತಾನೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಸ್ಟಾಲಿನ್ ವಿಡಿಯೋದಲ್ಲಿ ಸಪ್ರೇಟ್ ಮಾಡಿದಾಗ ಹೇಳ್ತೀನಿ. ಸೊ ತುಂಬ ಮಿಸ್ಟೇಕ್ಸ್ ಮಾಡ್ತಾನೆ, ಇದರಿಂದ ಸುಮಾರು ಜನ ಸತ್ತೋಗ್ತಾರೆ, ಸುಮಾರು ಜನನ ಅರೆಸ್ಟ್ ಮಾಡಿಸ್ತಾನೆ, ಆ ಥರ ಎಲ್ಲ ಕೂಡ ಆಗುತ್ತೆ. ದಿ ಪ್ರೋಸೆಸ್ ಆಫ್ ಎಸ್ಟಾಬ್ಲಿಷಿಂಗ್ ಕಮ್ಯುನಿಸ್ಟ್ ರಿಪಬ್ಲಿಕ್ ವಾಸ್ ನಾಟ್ ಟೋಟಲಿ ಸಕ್ಸಸ್ಫುಲ್. ನೋಡಿರಿ, ಈ ಕಮ್ಯುನಿಸಮ್ನ ಏನು ಫಾಲೋ ಮಾಡಿದ್ರು ನೋಡಿ, ಸಿಂಪಲಾಗಿ ಹೇಳ್ತೀನಿ. ಕಮ್ಯುನಿಸಮ್ ಅಂತ ಹೇಳಿದ್ರೆ ಇಲ್ಲಿ ಯಾರೂ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಇರಲ್ಲ, ಎಲ್ಲರೂ ಈಕ್ವಲ್, ಎಲ್ಲ ಆಸ್ತಿ ಎಲ್ಲರದು ಒಂದೇ. ಅಂದರೆ ನಂದು ಅಂತ ಇಂಡಿವಿಜುವಲ್ ಜಾಗ ಇರಲ್ಲ, ನಂದು 5 ಎಕರೆ ಇದೆ, 6 ಎಕರೆ ಇದೆ, ಈ ಥರ ಇರಲ್ಲ. ಎಲ್ಲ ಜಾಗ ಕೂಡ ದೇಶದ್ದೇನೆ, ಅಲ್ಲೇ ನಾನು ಕೆಲಸ ಮಾಡಬೇಕು, ಆ ಕೆಲಸ ಮಾಡಿದ್ದಕ್ಕೆ ನನಗೆ ಸಂಬಳ ಕೊಡ್ತಾರೆ ಅಷ್ಟೇ. ಈ ಥರ ಕಮ್ಯುನಿಸಮ್ ಅಂದರೆ. ಅದು ಕಂಪ್ಲೀಟಾಗಿ ಬೇಕಾದ್ರೆ ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ, ನೋಡೋಣ. ಕಮೆಂಟ್ಸಲ್ಲಿ ಹಾಕಿ, ಅದು ಸಪ್ರೇಟ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮ್ಯುನಿಸಮ್ ಬಗ್ಗೆ, ಏನು ಕಮ್ಯುನಿಸಮ್ ಅಂತ ಅರ್ಥ ಆಗೋಕ್ಕೆ ಅಂತ ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಸೊ ಈ ಕಮ್ಯುನಿಸ್ಟ್ ಐಡಿಯಾ ಏನಿದೆ ಇದು ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಗಿಲ್ಲ, ಯಾಕಂದರೆ ಇದೊಂದು ಸ್ವಲ್ಪ ಮಿಸ್ಟೇಕ್ಸ್ ಜಾಸ್ತಿ ಆಗುವಂಥ ಒಂದು ಐಡಿಯಾ ಇತ್ತು ಇದು. ಆ್ಯಸ್ ಎ ರಿಸಲ್ಟ್ ದಿ ಪವರ್ಸ್ ಅಪೋಸಿಂಗ್ ದಿ ರೆವಲ್ಯೂಷನ್ ಬಿಕೇಮ್ ಸ್ಟ್ರಾಂಗರ್. ನೋಡಿರಿ, ಈ ಥರ ರಷ್ಯಾದಲ್ಲಿ ಏನಾಯಿತು, ಈ ಕಮ್ಯುನಿಸಮಿಂದ ತುಂಬ ತೊಂದರೆ ಆಗ್ತಾ ಇತ್ತು. ಅಂದರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸಾಯೋದು, ಜೈಲುಗಳಲ್ಲಿ ಕುಳಿಯೋದು, ಯಾರಿಗೂ ರೈಟ್ಸ್ ಸಿಗಲ್ಲ, ಈ ಥರ ಎಲ್ಲ ಆಗಿದ್ದು. ಈ ಥರ ಎಲ್ಲ ಆಗಿದ್ದರಿಂದ ಒಂದಷ್ಟು ಜನ ಈ ಒಂದು ಕಮ್ಯುನಿಸ್ಟ್ ವಿರುದ್ಧ ಹೋರಾಟ ಮಾಡೋಕ್ಕೆ ಕೂಡ ಶುರು ಮಾಡಿದ್ರು, ಏನು ಈ ಥರ ಇದೆ ಅಂತ. ಮೆನಿ ರಿಫಾರ್ಮೇಷನ್ಸ್ ಲೈಕ್ ಗ್ಲಾಸ್ನಾಸ್ಟ್ ಇನ್ 1985 ಆ್ಯಂಡ್ ಪೆರಿಸ್ಟ್ರೋಕಿಯಾ ಇನ್ 1987 ವೇರ್ ಬ್ರಾಟ್ ಇನ್. ನೋಡಿರಿ, ಈ ಥರ ಈ ಜನಗಳನ್ನೆಲ್ಲ ತಣ್ಣಗಾಗಿಸ್ಬೇಕು, ಇವರೇನು ಅಪೋಸ್ ಮಾಡ್ತಾ ಇದ್ದಾರೆ ಅಂತ, ಈ ಕಮ್ಯುನಿಸಮ್ಗೆ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ 1985 ಗ್ಲಾಸ್ನಾಸ್ಟ್ ಮತ್ತು ಇದೊಂದು ಪಾಲಿಸಿ, ಒಂದು ರೂಲ್ ಥರ ಅಂದ್ಕೊಳ್ಳಿ, ಈ ಥರವೆಲ್ಲ ತಂದು ಟ್ರೈ ಮಾಡ್ತಾರೆ ಇದನ್ನು ಉಳಿಸ್ಕೊಳ್ಳೋಣ ಕಮ್ಯುನಿಸಮ್ನ ಅಂತ. ಆದರೆ ಅದು ಸಕ್ಸಸ್ ಆಗಲ್ಲ. ಆಫ್ಟರ್ ದೀಸ್ ರಿಫಾರ್ಮೇಷನ್ಸ್ ವೇರ್ ಇಂಪ್ಲಿಮೆಂಟೆಡ್ ಬೈ ಗಾರ್ಬಚೇವ್, ದಿ ದೆನ್ ಪ್ರೆಸಿಡೆಂಟ್ ಆಫ್ USSR, ದಿ USSR ಡಿಸ್ಇಂಟಿಗ್ರೇಟೆಡ್ ಆ್ಯಂಡ್ ದಿ ಕಮ್ಯುನಿಸಮ್ ಕೊಲ್ಯಾಪ್ಸ್ಡ್. ನೋಡಿ, ಇವರು 1990s ತುಂಬ ಟ್ರೈ ಮಾಡ್ತಾರೆ, ಈ ಥರ ಎಲ್ಲ ದೇಶನೆಲ್ಲ ಯುನೈಟ್ ಆಗಿ ಇಟ್ಕೊಳ್ಳೋಣ, ಕಮ್ಯುನಿಸಮ್ನ ಕಂಟಿನ್ಯೂ ಮಾಡೋಣ ಅಂತ. ಆದರೆ ಅದಾಗಲ್ಲ. ಸೊ ಇವರು ಗಾರ್ಬಚೇವ್ ಅನ್ನೋ ವ್ಯಕ್ತಿ ರೂಲ್ ಮಾಡ್ತಾ ಇರೋ ಟೈಮಲ್ಲಿ USSR ಡಿಸ್ಇಂಟಿಗ್ರೇಟ್ ಆಗುತ್ತೆ, ಅಂದರೆ ಪೀಸ್ ಆಗುತ್ತೆ. ನಾನು ಅದನ್ನ ಹೇಳಿದಲ್ವ, ಇಷ್ಟು ದೊಡ್ಡದಿದ್ದಂಥ ದೇಶ ಈಗ ಚಿಕ್ಕದಾಗೋಯ್ತು. ಇದು ಮಂಗೋಲಿಯಾ ಮೊದಲೇ ಸಪ್ರೇಟ್ ಇಟ್ಬಿಡಿ, ಇಲ್ಲಿ ಕಜಕಿಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್ ಈ ಥರ ಎಲ್ಲ, ಮತ್ತು ಅಫ್ಘಾನಿಸ್ತಾನ ಕೆಲವು ಪಾರ್ಟ್ ಎಲ್ಲ ಕೂಡ ರಷ್ಯಾದವರು ರೂಲ್ ಮಾಡ್ತಾ ಇರ್ತಾರೆ. ಅದು ಇವೆಲ್ಲ ಕೂಡ ಒಂದು ಸ್ವಲ್ಪ ಸಪ್ರೇಟ್ ಆಗಿಬಿಟ್ಟು ಒಂದು 17 ದೇಶಗಳು ಸಪ್ರೇಟ್ ಆಗುತ್ತೆ. ಇಲ್ಲಿ ಪೋಲ್ಯಾಂಡ್ ಇರ್ಬೋದು, ಮತ್ತು ಇನ್ನು ಬೇರೆ ಬೇರೆ ಚಿಕ್ಕ ಪುಟ್ಟ ದೇಶಗಳೆಲ್ಲ ಇದೆ. ನೀವು ಇವಾಗ ವರ್ಲ್ಡ್ ಮ್ಯಾಪ್ ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ಎಲ್ಲ ಕೂಡ ಡಿವೈಡ್ ಆಗಿಬಿಟ್ಟು ಈಗಿರೋಂಥ ರಷ್ಯಾ ಫಾರ್ಮ್ ಆಯಿತು.